ಇವತ್ತು ಈ ಕಾರ್ಯಕ್ರಮದ ದೀಪವನ್ನ ಹಚ್ಚುವಂತಹ ಒಂದು ಸಮಾರಂಭ ನಡೆಯುತ್ತೆ ಈಗ. ಅಂಡ್ ದೀಪವನ್ನ ಹಚ್ಚಬೇಕಾಗಿ ನಾನು ಇವಾಗ ಅವ್ರನ್ನ ವೇದಿಕೆ ಮೇಲೆ ಬರ್ಲಿಕ್ಕೆ ಕೇಳ್ಕೊಳ್ತೀನಿ. ನಾನು ಯಾಕೆ ನೆನೆಸ್ಕೊಳ್ತಾ ಇದ್ದೀನಿ ಅಂತಂದ್ರೆ ಅವ್ರುಗಳೇ ಇಲ್ಲದೆ ಹೋಗಿದ್ರೆ ನಾವು ನಿಜವಾಗ್ಲೂ ಜನ್ಮ ನೀಡಕ್ಕೆ ನಾವು ಆಕ್ಚುಲಿ ಜನ್ಮನೇ ತೊಳ್ತಾ ಇರಲಿಲ್ಲ, ಮತ್ತೆ ನಾವು ಬೆಳೀತಾನೆ ಇರಲಿಲ್ಲ. ಸೊ ನಾನು ಅವ್ರನ್ನ ನೆನೆಸ್ಕೊಳ್ತಾ ನಂತರ ನನ್ನ ಅಚ್ಚುಮೆಚ್ಚಿನ ಪ್ರೀತಿಯ ನನ್ನ ಯಾವಾಗ್ಲೂ ನನ್ನನ್ನು ಕಾಪಾಡ್ತಾ ಬರ್ತಾ ಇರುವಂತಹ ಆ ಗಣಪತಿ ಮಹಾರಾಜ ಆಗ್ಲಿ, ಆ ಸಾಯಿಬಾಬಾ ಆಗ್ಲಿ, ನಮ್ಮ ಮನೆ ದೇವರಾಗ್ಲಿ, ಎಲ್ಲರೂ ಕಾಪಾಡ್ಕೊಂಡು ಬಂದಿರೋದ್ರಿಂದನೇ ಈಗ ನಾವು ಬೆಳೆ ಕೊಟ್ಟಿರೋದು ತುಂಬಾ ದೊಡ್ಡ ಮಟ್ಟಕ್ಕೆ ನಾವು ಬೆಳೆ ಕೊಟ್ಟಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಈ ಒಂದು ಏನು ಹೊಸ ಒಂದು ಇದಕ್ಕೆ ನಾವು ಪಾದಾರ್ಪಣೆ ಇಡ್ತಾ ಇದ್ದೀವಿ, ಹೊಸ ಒಂದು ಅನ್ವೇಷಣೆ ಮಾಡಿದ್ದೀವಿ, ಅದಕ್ಕೆ ನಾವು ಒಂದು ಪಾದಾರ್ಪಣೆ ಇಡ್ತಾ ಇದ್ದೀವಿ. ಇದು ನಾವು ಜಸ್ಟ್ ಇದು 2ನೇ ಮೀಟಿಂಗು. ಮೊದಲನೇ ಮೀಟಿಂಗು ಇಲ್ಲಿ ಕೆಲವರು ಗೊತ್ತಿದೆ, ನಾವು ಆಫೀಸ್ ನಲ್ಲೇ ಮಾಡಿದ್ವಿ. ಜಸ್ಟ್ ಹೋದ ವಾರ ನಾವು ಒಂದು ಆಫೀಸ್ ನಲ್ಲಿ ಜಸ್ಟ್ ಒಂದು 25 to 30 ಮೆಂಬರ್ಸ್, 40 ಮೆಂಬರ್ಸ್, 50 ಮೆಂಬರ್ಸ್ ಸೇರಿಸಿ ನಾವು ಅರ್ಜೆಂಟ್ ಆಗಿ ಅದನ್ನ ನಾವು ಲಾಂಚ್ ಮಾಡಬೇಕಾಗಿತ್ತು. ಬಟ್ ಆಕ್ಚುಲಿ ಇದನ್ನ ಯಾರಿಗೂ ತಿಳಿಸಕ್ ಆಗ್ತಾ ಇಲ್ಲ. ಬಟ್ ಆದ್ರೆ ಈಗ ನಾವು ಅದನ್ನ ತಿಳಿಸ್ಪಡಿಸಕ್ಕೆ ಇಷ್ಟಪಡ್ತೀವಿ. ಸೊ ಇಲ್ಲಿ ನಮಗೆ ಕೆಲವು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಜೊತೆಯಲ್ಲಿ ಯಾವಾಗ್ಲೂ ಇದ್ದು ಈ ನಾವೇನು ಕೆಲವು ವಿಷಯಗಳನ್ನ ಮಾತಾಡ್ತಾ ಇದ್ವಿ, ಆ ವಿಷಯಗಳನ್ನೆಲ್ಲ ಅವ್ರಿಗೆ ಡಿಸ್ಕಸ್ ಮಾಡಿದಾಗ, ಸರ್ ನೀವು ತಗೊಂಡಿರೋ ನಿರ್ಧಾರ ತುಂಬಾ ಚೆನ್ನಾಗಿದೆ, ನೀವು ಹೋಗ್ತಾ ಇರೋ ವಿಧಾನ ತುಂಬಾ ಚೆನ್ನಾಗಿದೆ, ನೀವು ಮುಂದುವರಿಸಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ, ನಿಮ್ಮ ಜೊತೆಗೆ ನಾವು ಯಾವಾಗ್ಲೂ ಇದ್ವಿ. ಮುಂಚೆ ಇದ್ದಾರೆ ಅವರು, ಇವಾಗ್ಲೂ ಇದ್ದಾರೆ, ನಾಳೆನೂ ಇರ್ತಾರೆ. ಸರ್ ಮೊಬೈಲ್ ಕರೆನ್ಸಿ ಅಲ್ಲ, ನಾನ್ ನಿಮಗೆ ಕೇಳ್ತಿದ್ದೆ, ಓಕೆ ಡಾಲರ್ಸ್ ಯಾರಿಗೆ ಗೊತ್ತಿದೆ? ಡಾಲರ್ಸ್ ಎಲ್ಲರಿಗೂ ಡಾಲರ್ಸ್ ಗೊತ್ತಿದೆ. ನಿಮ್ಗೆ ಅದು ಪರಿಚಯ ಆಯ್ತು. ಈಗ ನಿಮ್ಗೆ ನಮ್ಮ ರುಪೀಸ್ ಗೊತ್ತು. ಈಗೆಲ್ಲ ಆದ್ಮೇಲೆ ಈಗ ನಾನು ನಿಮ್ಗೆ ಹೇಳ್ತಾ ಇರೋದು ಕ್ರಿಪ್ಟೋ ಕರೆನ್ಸಿ. ಸೊ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾನು ನಿಮ್ಗೆ ನಾಲೆಡ್ಜ್ ಇಲ್ಲಿ ನಾವು ಇವತ್ತು ಏನ್ ಕಲ್ತ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ, ನೀವು ಬಂದು ಬರೀ ಇಲ್ಲಿ ಊಟ ಮಾಡಿದ್ವಪ್ಪ, ನಾವಿಲ್ಲಿ ಏನೋ ಕಂಪ್ನಿ ಏನೋ ಇನಾಗ್ರೇಷನ್ ಆಯ್ತಪ್ಪ ಅಂತ ಹೇಳಿ ನಾವು ಹೋಗ್ತಾ ಇಲ್ಲ. ನೀವಿಲ್ಲಿ ತುಂಬಾ ಒಂದು ಒಳ್ಳೆ ಒಂದು ಬಿಸ್ನೆಸ್ ನ ಕಲಿಸ್ಕೊಡ್ತೀನಿ ನಾನು ನಿಮ್ಗೆ. ಏನಕ್ಕೆ ಹೆಸರಿಟ್ಟಿದ್ದೀವಿ ಈ ವಸುದೈವ ಕುಟುಂಬಕಂ ಅನ್ನೋದು, ಏನಕ್ಕೆ ಇದನ್ನೇ ನಾವು ಸೆಲೆಕ್ಟ್ ಮಾಡಿದೀವಿ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಈ ಏನು ಪ್ರಾಜೆಕ್ಟ್, ಈ ಇಶ್ಯೂ ಪ್ರಾಜೆಕ್ಟ್ಸ್ ಜೊತೆಗೆ ನಮ್ಮದೇ ಆದಂತಹ ಯೂನಿವರ್ಸಲ್ ಕಾಯಿನ್ ಅಂತ ಹೇಳಿ ನಮ್ಮದೇ ಆದಂತಹ ಕ್ರಿಪ್ಟೋ ಕರೆನ್ಸಿನ ನಾವು ತಗೊಂಡ್ಬರ್ತಾ ಇದ್ದೀವಿ. ಮೇಜರ್ ಏನಂದ್ರೆ ಈ ಯೂನಿವರ್ಸಲ್ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಏನಿದೆ ನಾವು ತಗೊಂಡ್ಬರ್ತಾ ಇರುವಂತ ಕರೆನ್ಸಿ, ಇದು 24 ಜಾನ್ವರಿ 2022ಕ್ಕೆ ನಾವು ದುಬೈಯಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಈಗ ಇದಕ್ಕೆ ಬೇಕಾಗಿರುವಂತಹ ಸವಲತ್ತುಗಳನ್ನ, ಇದಕ್ಕೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ಮಾಡ್ಕೊಳ್ತಾ ಇದೀವಿ. ಇದು ನಮಗೆ ಇನ್ನು 6 ತಿಂಗಳು ಬೇಕಾಗ್ತದೆ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಇನ್ನು 6 ತಿಂಗಳಲ್ಲಿ ನಾವು ಕಮ್ಯುನಿಟಿ ಬೇಕು. ನೋಡಿ, ನಾನು ನಿಮ್ಗೆ ಏನೇ ಬೇಕು ಅಂದ್ರೆ ನಮ್ಗೆ ಜನ ಬೇಕು. ಜನ ಇದ್ರೇನೆ ನಾವು ಏನಾದ್ರೂ ಒಂದು ಸಾಧನೆ ಮಾಡಕ್ ಸಾಧ್ಯ. ಸೊ ಇಲ್ಲಿ ಏನಂತಂದ್ರೆ ಆ ಕ್ರಿಪ್ಟೋ ಕರೆನ್ಸಿನ ಲಾಂಚ್ ಮಾಡೋದಕ್ಕೆ ನಮ್ಗೆ ಜನ ಬೇಕು. ಆ ಜನ ಬೇಕಂದ್ರೆ ನಮ್ಮ ಹತ್ರ ಈಗ ಆಲ್ರೆಡಿ ಏನು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇದ್ದಾರೆ. ಈಗ ನಮ್ಮ ಹತ್ರ ಆಲ್ರೆಡಿ 25,000 ಕುಟುಂಬಗಳಲ್ಲಿ ಏನು ಸೈಟ್ಗಳನ್ನೆಲ್ಲ ತಗೊಂಡು, ಜಮೀನುಗಳೆಲ್ಲ ತಗೊಂಡು, ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಏನಿದ್ದಾರೆ, ಅವರು ಸಾಲಲ್ಲ. ನಮಗೆ ಇನ್ನ ಜನ ಬೇಕು ಅಂದಾಗ ನಾವು ಹೊಸದೊಂದು ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದೀವಿ. ಆ ಪ್ರಾಜೆಕ್ಟ್ ನಾನು ನಿಮಗೆ ಪೂರ್ತಿ ಪ್ಲಾನ್ ಕೊಡ್ತೀನಿ. ಫಸ್ಟ್ ನಾವು ವಿ ವಿಲ್ ವೆಲ್ಕಮ್ ಅವರ್ ಚೀಫ್ ಗೆಸ್ಟ್. ಸೊ ಚೀಫ್ ಗೆಸ್ಟ್ ಆಗಿ ನಮ್ಮ ಏನು ಸುತ್ತಮುತ್ತ ಜನ ಇರ್ತಾರೆ ಅವ್ರನ್ನ ನಾನು ಕರಿತಾ ಇದ್ದೀನಿ. ಯಾಕೆಂತಂದ್ರೆ ನೋಡಿರ್ತೀರಾ, ಮತ್ತೆ ಎಲ್ಲ ಫಿಲ್ಮ್ಸ್ ಗಳಲ್ಲಿ ನೋಡಿರ್ತೀರಾ, ನೀವು ಬರಬೇಕು. ವರ್ಲ್ಡ್ಗೆ ಇದು ಬಂದು 100% ಎಂಟೈರ್ ವರ್ಲ್ಡ್ಗೆ ರೀಚ್ ಆಗಬೇಕು ಅನ್ನೋದೇ ಈ ಪ್ರಾಜೆಕ್ಟ್ ನ ಗುರಿ. ಇಲ್ಲಿ
ಏನು ನಾವು ಈ ಪ್ರಾಜೆಕ್ಟ್ನ ನಾವು ತಗೊಂಬಂದ್ವಿ, ವಿತಿನ್ ಜಸ್ಟ್ 1 ವೀಕಲ್ಲಿ, ಕೇವಲ 7 ದಿನಗಳಲ್ಲಿ ನೀವೆಲ್ಲ ನಂಬಬೇಕು, 500 ಜನಗಳು ನಮ್ಮಲ್ಲಿ ಬಂದು ಜಾಯ್ನ್ ಆಗಿದ್ದಾರೆ ಈ ಪ್ರಾಜೆಕ್ಟ್ಗೆ. ಕೇವಲ 7 ದಿನಗಳಲ್ಲಿ ಸರ್, 7 ಡೇಸ್. ಯಾರಿಗೂ ನಾವು ಫೋರ್ಸ್ ಮಾಡಿಲ್ಲ, ಯಾರಿಗೂ ನಾವು ತಗೊಳ್ಳಿ ಅಂತ ಹೇಳಿಲ್ಲ, ಯಾರಿಗೂ ಇದರಲ್ಲಿ ಬನ್ನಿ ಅಂತ ಹೇಳಿಲ್ಲ. ಜಸ್ಟ್ ಹೀಗಿದೆ. ಹೇಗಿದೆ ಅನ್ನೋದನ್ನು ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಾನು ನಮ್ಮ ಗೆಸ್ಟ್ ಏನು ನಮ್ಮ ಗೆಸ್ಟ್ಗಳಿದ್ದಾರೆ ಅವ್ರಿಗೆ ನಮ್ಮ ಕಂಪ್ನಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ವಿತಿನ್ 1 ಮಿನಿಟಲ್ಲಿ ಮುಗಿಸ್ಬಿಡ್ತಾರೆ. ಜಸ್ಟ್ ಜೊತೆಗೆ ಒಂದು ನಾನು ಅಷ್ಟೇ ಕಂಪ್ನಿ ಸೈಟ್ ಸಿಗ್ತಾರೆ, ಕಂಪ್ನಿ ಸೈಟ್ ಎಲ್ಲ ಕೊಡ್ತಾ ಇದ್ರು ಆ ಟೈಮಲ್ಲಿ ತಗೊಳ್ಳುವ ಅಂತೇಳಿ. ಇಷ್ಟೊಂದು ಕಮ್ಮಿಗೆ ತೊಗೋಬೋದಲ್ಲ, ಏನೋ ಇಲ್ಲೆಲ್ಲೋ 1 ಲಕ್ಷ ಕಳ್ತೀವಿ, 90,000 ಕಂಡಿರ್ತೀವಿ, 50,000 ಕಂಡುಬಿಟ್ಟಿರ್ತೀವಿ, ಇಷ್ಟೋ ಬಿಸ್ನೆಸ್ ಮಾಡಿದ್ವಿ, ಕಳ್ಕೊಡ್ಬಾ ಅಂತೇಳಿ ಲಾಸ್ಟ್ ಡಿಸಿಷನ್ ಮಾಡಿದೆ. ಫಸ್ಟ್ ನನಗೆ ಇಷ್ಟ ಆಯಿತು, ಒಂದು ಸೈಟ್ ತೊಗೊಂಡೆ. ಆಮೇಲೆ ನನ್ನ ಫ್ರೆಂಡ್ ಎಲ್ಲ 10-15 ಜನ ಕರ್ಕೊಂಡು ಹೋದೆ. ಎಲ್ಲ ಇಷ್ಟ ಆಯಿತು, 1 ಲಕ್ಷ ಇಲ್ಲೆಲ್ಲ ಕಳ್ಬಿಟ್ಟು ಹಾಕ್ಬಿಡೋಬಿಡು ಅಂತೇಳಿ ಹಾಕ್ಬಿಟ್ವಿ. ನೀವು ಇಲ್ಲಿ ಕೂತಿರೋರೆಲ್ಲ ಆಲ್ಮೋಸ್ಟ್ ಇನ್ 6 ಮಂತಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ 100% ರೀಚ್ ಮಾಡ್ತೀರ. ನಾವು 20 ವರ್ಷಕ್ಕಿಂತ ಮುಂಚೆ ನಾವು ಆಲ್ರೆಡಿ ಅಪ್ಡೇಟ್ ಆಗ್ತಾ ಇದ್ವಿ. 20 ಇಯರ್ಸ್ಗೆ ಮುಂದಕ್ಕೆ ನಾವು ಹೋಗಿರ್ತೀವಿ. ನಾವು ಎಲ್ಲ ಕಡೆ ಸೈಟ್ ನೋಡ್ತಿದ್ದೀವಿ, ತಗೋತಾರೆ, ಎಲ್ಲರೂ ಮಾಡ್ತಾರೆ. ಬಟ್ ಆ ಸೈಟ್ ತಗೊಳ್ಳೋದ್ರಿಂದ ಆ ಒಂದು ಆಸ್ತಿ ಅಲ್ಲಿಗೆ ಸೀಮಿತ ಆಗಿರುತ್ತೆ. ಆ ಪ್ರೈಸ್ ಹೈಕ್ ಆಗ್ಬೋದು ಒಂದು ಲಿಮಿಟೇಷನ್ವರೆಗೂ. ಬಟ್ ಇಲ್ಲಿ ಸರ್ ಕೊಡ್ತಾ ಇರೋವಂಥ ಒಂದು ನೆಕ್ಸ್ಟ್ ಪ್ಲಾನ್ ಏನಿದೆಯಲ್ಲ, ನಿಮ್ಮ ಫ್ಯೂಚರ್ನ ಸಹಿತ ರೆಡಿ ಮಾಡಿಕೊಡತ್ತೆ. ಸೊ ಯಾವ ಥರದ ಸೈಟ್ ಎಲ್ಲರೂ ತೊಗೊಂಡ್ರೆ ನಿಮಗೆ ಜೀವನ ಮಾಡಿಕೊಡಲ್ಲ, ಜಸ್ಟ್ ಒಂದು ಸೆಕ್ಯೂರ್ಡ್ ಒಂದು ಲೈಫ್ ಕೊಡತ್ತೆ ಅಷ್ಟೇ. ಬಟ್ ಈಗೇನು ಕೊಡ್ತಾ ಇರಲ್ಲ ಪ್ರೊಜೆಕ್ಟ್, ಈ ಪ್ರೊಜೆಕ್ಟಲ್ಲಿ ಯಾವ ಥರ ಇದೆ, ನಿಮಗೊಂದು ಸೈಟು ಸಿಗುತ್ತೆ, ಅದರ ಜೊತೆ ನಿಮ್ಮ ಕರಿಯರ್ನು ಡೆವಲಪ್ ಆಗುತ್ತೆ. ಆ ಒಂದು ಗುಡ್ ಪ್ರೊಜೆಕ್ಟ್ ಅನ್ನ ಸರ್ ಈಗ ಲಾಂಚ್ ಮಾಡ್ತಿದ್ದಾರೆ. ಆ ಒಂದು ಪ್ರೊಜೆಕ್ಟ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಕೊಡ್ತಾರೆ. ರಿಲೇಟೆಡ್ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದಾಗ ನಂಗೆ ಹಿಂಗೆ ಒಂದು ಕಾಂಟ್ಯಾಕ್ಟ್ ಆಯಿತು. ಮತ್ತು ಫಸ್ಟಲ್ಲಿ ನನ್ನ ಬಿಸ್ನೆಸ್ ಆಗಿ ನಾನು ಮೀಟ್ ಮಾಡಿದಾಗ ಅವರ ಮಾತು ಇದೆಲ್ಲ ಕೇಳಿ ತುಂಬಾನೇ ಇಷ್ಟ ಆಯಿತು. ಮತ್ತು ಇಷ್ಟೆಲ್ಲ ಕಂಪ್ನಿ ಒಳ್ಳೆ ಪ್ರೊಫೈಲ್ ಇಟ್ಕೊಂಡು ಇಷ್ಟೆಲ್ಲ 75% ಕಂಪ್ನಿ ಆಗಿದೆ. ಬಟ್ ಏನಾಗಿದೆ, ನಾನು ನೋಡಿದ್ದೇನೆಂದ್ರೆ ಇಷ್ಟ ಆಗಿದೆ ಏನಂದ್ರೆ ಅವ್ರು ಸ್ವಲ್ಪ ಈಗೋ ಇಲ್ಲ. ಸುಮಾರು 1 ತಿಂಗಳು ಫುಲ್ ತಲೆಗೆಟ್ಕೊಂಡು ಪ್ಲಾನ್ ಡಿಸೈನ್ ಮಾಡಿದ್ವಿ. ಅದು ಇವತ್ತು ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ. ಕಸ್ಟಮರ್ನು ಗೈಡ್ ಮಾಡಿ ಸರ್ವಿಸ್ ಕೊಟ್ಟಿದ್ದೀನಿ. ಅದೇ ತರ ನಾನು ಲಾಸ್ಟ್ ಇಯರ್ ಲಾಕ್ಡೌನ್ ಸ್ಟಾರ್ಟ್ ಆಯಿತು. ಆಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವ ತರ ಜನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ರಿಸರ್ಚ್ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಜಾಯ್ನ್ ಆಗಿದೆ. ಅದಾದ್ಮೇಲೆ ನಾವು ಹಿಂಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರೋ ಟೈಮಲ್ಲಿ ಬೇರೆ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸಾಫ್ಟ್ವೇರ್ ಏನನ್ನ ಆಫ್ ಆದ್ರೆ ಯಾವುದಕ್ಕೂ ಗ್ಯಾರಂಟಿ ಇರಲ್ಲ, ಅದಕ್ಕೆ ಗ್ಯಾರಂಟಿ ಪ್ಲಾಟ್ಫಾರ್ಮ್ ಹುಡುಕ್ತಾ ಇದ್ರಿ. ಆಗ ಅನ್ಫಾರ್ಚುನೇಟ್ಲಿ ನಮ್ಗೆ ಒಂದು ಗ್ರೂಪ್ ಅಲ್ಲಿ ಮೆಸೇಜ್ ಬಂತು, NRI URI ಗ್ರೂಪ್ ಅಂತ. ಆ ಗ್ರೂಪ್ ನ ಫಸ್ಟ್ ಬಂದು ಪೂರ್ಣಿಮಾ ಮೇಡಮ್ ನ ಮೀಟ್ ಮಾಡಿದ್ವಿ. ಪೂರ್ಣಿಮಾ ಮೇಡಮ್ ಅಪಾಯಿಂಟ್ಮೆಂಟ್ ಕೊಟ್ಟರು ಕೃಷ್ಣ ಸಿಂಗ್ ಸರ್ ಜೊತೆ. ಕೃಷ್ಣ ಸಿಂಗ್ ಸರ್ ಜೊತೆ ಡಿಸ್ಕಸ್ ಮಾಡಿ ಒಂದು ಪ್ಲಾನ್, ಎಲ್ಲಾ ತರ ಕಸ್ಟಮರ್ಸ್ ಸೈಟ್ ತಗೋಬೇಕು. ಪ್ರತಿಯೊಬ್ಬರಿಗೂ ಏನ್ ಬೇಕು, ಜಾಗ ಬೇಕು. ಸೆಕೆಂಡ್, ಪ್ರತಿಯೊಬ್ಬರಿಗೂ ವಿತೌಟ್ ಎಫರ್ಟ್ ಇನ್ಕಮ್ ಬೇಕು, ಲೈಫ್ ಟೈಮ್ ಸೋರ್ಸ್ ಇನ್ಕಮ್ ಬೇಕು. ಮೂರನೇದು, ಮಕ್ಕಳಿಗೆ ಯಂಗ್ ಜನರೇಷನ್ಗೆ ನಾಲೆಜ್ ಪ್ಲಸ್ ಕ್ರಿಪ್ಟೋ ಕರೆನ್ಸಿ ಏನಂತ ಅರ್ಥ ಮಾಡಿಸ್ಬೇಕು. ಅದಕ್ಕೆ ನಾವು ಪ್ಲಾನ್ ಡಿಸೈನ್ ಮಾಡಿದ್ವಿ. ಈಗ ಹಸ್ಬೆಂಡ್ಗೆ ಏನ್ ಬೇಕಾಗುತ್ತೆ, ಮೈನು ಜಾಗ ಬೇಕಾಗುತ್ತೆ. ವೈಫ್ಗೆ
ಚಿನ್ನ ಗೋಲ್ಡ್ ಅದನ್ನು ಇಲ್ಲೇ ಪ್ಲಾಟ್ಫಾರ್ಮ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದು ಬಿಟ್ಟು ಮಕ್ಕಳು ಈಗಿನ ಯಂಗ್ ಜನರೇಷನ್ಗೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವ ತರ ದುಡ್ಡು ಮಾಡ್ಬೋದು ಈಗ ನೀವು ಕೇಳಿರ್ತೀರಾ. NSC BSc ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂಥವ್ರಿಗೆಲ್ಲರಿಗೂ ಒಂದು ಆಶಾ ಕಿರಣ ಕಾಣ್ತಾ ಇದೆ ಅಂತಂದ್ರೆ ಈ ಒಂದು NRI ಗ್ರೂಪ್ಸ್ ಮತ್ತು URI ಗ್ರೂಪ್ನಲ್ಲಿ ಎಲ್ಲರೂ ತೊಡಗಿಸ್ಕೊಂಡು ಎಲ್ಲರಿಗೂ ಒಂದೊಂದು ಸೈಟ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗೆ ಬರೀ ಸೈಟ್ ಕೊಟ್ಟರೆ ಸಾಲದು, ಅವರು ಮುಂದಕ್ಕೆ ಇದಕ್ಕೊಂದು ಚಿಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಹುಟ್ಟು ಕುರುಡನಿಗೆ ದೇವರು ಪ್ರತ್ಯಕ್ಷವಾಗಿ ಒಂದೇ ಒಂದು ವರ ಕೊಡ್ತೀನಿ, ಏನ್ ಬೇಕು ಕೇಳು ಅಂತ ಕೇಳಿದ್ರೆ ಬಹುಶಃ ಏನಂತ ಕೇಳ್ಬೋದು. ಹಾಗೆ ಅವನು ಒಂದೇ ಒಂದು ವರ ಕೇಳ್ಕೊಳ್ಬೇಕು. ಯಾವುದು ಅಂತಂದ್ರೆ ಅವನು ಒಂದು ವರ ಕೇಳ್ತಾನೆ, ನಾನು ನನ್ನ ಮೊಮ್ಮಕ್ಕಳು ಬಂಗಾರದ ತಟ್ಟೆನಲ್ಲಿ ಕೂತ್ಕೊಂಡು ಊಟ ಮಾಡೋದನ್ನ ನಾನು ಕಣ್ಣಾರ ನೋಡ್ಬೇಕು ಅಂತ ಕೇಳ್ತಾನೆ. ಒಂದೇ ಒಂದು ಅಂದ್ರೆ ನಾನು ನನ್ನ ಮೊಮ್ಮಕ್ಕಳು ಅಂದ್ರೆ ಅವನಿಗೆ ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಮೊಮ್ಮಕ್ಕಳಾಗ್ಬೇಕು. ಬಂಗಾರದ ತಟ್ಟೆನಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಾದ್ರೆ ಎಷ್ಟು ಶ್ರೀಮಂತಿಕೆ ಇರಬೇಕು, ಅದನ್ನ ನಾನು ಕಣ್ಣಾರ ನೋಡ್ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಕಣ್ಣು ಕೂಡ ಬರುತ್ತೆ. ಹಾಗೆ ನಮ್ಮ ಕೃಷ್ಣ ಸಿಂಗ್ ಸರ್ ಇವರು ಏನ್ ಮಾಡಿದ್ದಾರೆ ಅಂತಂದ್ರೆ ನಮಗೆ ಬರೀ ಸೈಟ್ ಕೊಡೋದಲ್ಲ, ಅವ್ರ ಜೀವನ ಪರ್ಯಂತ ಅವ್ರು ಸುಖವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಮುಂದೆ ಒಂದು ಕ್ರಿಪ್ಟೋ ಕರೆನ್ಸಿಯನ್ನ ನಮಗೆ ಈಗ ದಯಪಾಲಿಸ್ತಾ ಇದ್ದಾರೆ. ಅವ್ರಿಗೆ ನಾವೆಲ್ಲರೂ ಚಿರಋಣಿಯಾಗಿರ್ಬೇಕು. ಅದಕ್ಕೆಲ್ಲರಿಗೂ ಮುಂಚೆ ಇವತ್ತು ನಿಮ್ಮೆಲ್ರಿಗೂ ಈ ಒಂದು ಕ್ಷಣದಲ್ಲಿ, ಈ ಒಂದು ಸಮಾರಂಭದಲ್ಲಿ ಬಂದು ಎಷ್ಟು ಖುಷಿ ಆಗ್ತದೆ ಅನ್ನೋದನ್ನ ನೀವು ಎಕ್ಸ್ಪ್ರೆಷನ್ಸ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡಬೇಕು. ಕುಣಿದಾಡ್ತಿರೋ, ಕುಪ್ಪಳಿಸ್ತಿರೋ, ಹಾಕ್ತಿರೋ, ತಿನ್ಬಿಟ್ಟಿರೋ. ಓಕೆನಾ? ಸ್ಟಾರ್ಟ್ ಮಾಡೋಣ. 3, 2, 1. ಅಷ್ಟೊಂದು ಖುಷಿ ಆಗ್ತಿದೆ, ಅಷ್ಟೊಂದು ಖುಷಿ ಆಗ್ತಿದೆ ನಿಮ್ಗೆ. ಮೇಡಮ್ ಎಲ್ಲಿದೆ ನೀವು ಯಜಮಾನ್ರು? ಇಲ್ಲಿ ಕಣ್ಣು ಹೊಡೆಯೋದು ಹಿಂಗಾಗ್ತಿದ್ದ ನೀವು ಅನ್ಕೊಂಡೆ ನಾನು. ಓಕೆ, ಸೊ ಗೇಮ್ ವೆರಿ ಸಿಂಪಲ್. ಏನಪ್ಪಾ ಅಂತಂದ್ರೆ ಏನ್ ಮಾಡ್ತೀರಾ, ಎಲ್ಲರೂ ಆ ಕಡೆ ತಿರ್ಕೊಂಡು ಒಂದ್ ಲೈನ್ ಅಲ್ಲಿ ನಿಂತ್ಕೊಳ್ತೀರಾ. ಅಲ್ಲಿಂದ ಓಕೆ, ಒನ್ ಆರ್ಮ್ ಡಿಸ್ಟೆನ್ಸ್ ಪ್ಲೀಸ್. ಹಾಯ್, ಆ ಕಡೆ ತಿರ್ಕೊಳ್ಳಿ. ಓಕೆ, ಗೇಮ್ ಇಸ್ ವೆರಿ ಸಿಂಪಲ್. ಓಕೆ, ಈಗ ಫಸ್ಟ್ ಆಡಿಯನ್ಸಿಗೆ ತೋರಿಸಿ ಅದನ್ನ. ಇಲ್ಲ ಆಡಿಯನ್ಸಿಗೆ ತೋರಿಸಿ. ನೋ ಆಡಿಯನ್ಸಿಗೆ ತೋರಿಸಿ. ಹಂಗೆ ಹಿಂದೆ ಬನ್ನಿ. ದಯವಿಟ್ಟು ಒನ್ ಆರ್ಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಮುಂದಕ್ಕೆ ಹೋಗಿ, ಫಸ್ಟ್ ಅಲ್ಲಿ ಇರೋ ಮುಂದಕ್ಕೆ ಹೋಗಿ. ಹಾ, ಯಾ, ಓಕೆ. ಈಗ ಅವ್ರು ನಿಮ್ಗೆ ಏನೋ ತೋರಿಸಿದ್ರು, ಅದನ್ನ ಫಸ್ಟ್ ಇಲ್ಲಿ ತೋರಿಸ್ಬಿಟ್ಟು ಆಮೇಲೆ ಅವ್ರಿಗೆ ಹೇಳ್ಕೊಡಿ. ಮೇಡಮ್ ಆ ಕಡೆ ತಿರ್ಕೊಳ್ಳಿ. ಏನ್ ಆಲೂಗಡ್ಡೆ ಸಿಗ್ತಾ ಇದ್ದೀರಾ? ಇಲ್ಲ ತಂದೆ. ಓಕೆ, ಅವ್ರಿಗೆ ತೋರಿಸಿ. ಯಾರು ತಿರ್ಗಂಗಿಲ್ಲ ಈ ಕಡೆ. ಅವ್ರು ಶಕ್ಲಕ ಬೇಬಿ ಮಾಡ್ತಿದ್ದಾರೆ. ಓಕೆ, ಅವ್ರನ್ನ ಕರೆದು ಇವ್ರೇನ್ ಹೇಳ್ಕೊಟ್ರು ಅದನ್ನ ತೋರಿಸಿ. ಮಕ್ಕಳಿಗೆ ಒಂದೇ ಅಟೆಂಪ್ಟ್ ಅಲ್ಲಿ ಪಾಸ್ ಆಗ್ಬೇಕು ಅಂತ ಹೇಳ್ಕೊಡ್ತಾರೆ ಇವರು. ವಾರೇ ವಾ, ಅಯ್ಯೋ ನಾಚಿಕೆ ಆಗೋಯ್ತು ಅವ್ರಿಗೆ. ಮೇಡಮ್ ಅವ್ರನ್ನ ಕರಿಬೇಕು, ನೀವು ಕೆರಿಬಾರ್ದು ಪ್ಲೀಸ್. ಕರೀರಿ ಈ ಕಡೆ ತಿರುಗಿ ಅಂತ. ನೀವು ಆ ಕಡೆ ತಿರ್ಕೊಳ್ಳಿ. ಹಾ, ಅವ್ರನ್ನ ಕರೆದು ಈ ಕಡೆ ತಿರುಗಿ ಅಂದ್ಬಿಟ್ಟು ಮಾಡಿ. ಅವ್ರನ್ನ ತಿರುಗಿ ಈ ಕಡೆ ಹಿಂಗೆ. ಇಷ್ಟೇ. ಓಕೆ, ಅಷ್ಟೇ ಅಲ್ವಾ ಅವ್ರು ಹೇಳ್ಕೊಟ್ಟಿದ್ದು? ಇನ್ನೊಂದ್ಸರಿ ಹೇಳ್ಕೊಡ್ಬೋದು ನೀವು. ಮೇಡಮ್ ನೀವು ಆ ಕಡೆ ತಿರುಗಿ. ಹಂಗೆ ಕೆನ್ನೆ ಗಿಂಟ್ಬಿಟ್ಟು ಅವ್ರು ಒಂದ್ ಏಟ್ ಹೊಡಿ. ಓಕೆ ಮೇಡಮ್, ಸರ್ ಅಲ್ವಾ? ಕಣ್ಣುಡಿರಿ ಹಂಗೆ. ಇಲ್ಲ, ಓಕೆ ಓಕೆ ಮೇಡಮ್. ವಾವ್, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅದು. ಸೀರಿಯಸ್ಲಿ ಅಷ್ಟೇನಾ ಅಂತ ಕೇಳ್ತೀರಾ? ಅಷ್ಟೇನಾ? ಅಷ್ಟೇ. ಎರಡು ಟೊಮೆಟೊ ಇದೆ ಇಲ್ಲಿ, ಅದನ್ನ ಕಚಕ್ ಮಾಡ್ಬಿಡು. ಪೌಡರ್ ಕಮ್ಮಿ ಆಗಿದೆ, ಇನ್ನೊಂಚೂರು ಪೌಡರ್ ಹಾಕೊಂಬ ಅಂತ ಹೇಳ್ತಾ ಇದ್ದೀರಾ? ಹೇಳಿ ಅವ್ರಿಗೆ. ನೀವ್ ಆ ಕಡೆ ತಿರ್ಕೊಳ್ಳಿ. ಓಕೆ, ಯು ಗಾಟ್ ಇಟ್? ಹಾ,
Hello. Wow. Wow. Can I have glass girl here, please? ಲೈಫ್ನ ನಾನು ಅಲ್ಲಿ ಕಲಿಬೇಕು. ಇಲ್ಲ ನಾನು 1 ಎಕರೆ ಫಾರ್ಮ್ ಲ್ಯಾಂಡ್ನಲ್ಲಿ ನಾನು ಒಂದು ದೊಡ್ಡದೊಂದು ಮನೆ ಕಟ್ಟಬೇಕು, 1 ಎಕರೆ ಜಮೀನು ಬೇಕು, 2 ಎಕರೆ ಜಮೀನು, ಈ ಥರದ್ದು ಯಾರ್ಯಾರ ಹತ್ರ ದೊಡ್ಡ ದೊಡ್ಡ ಡ್ರೀಮ್ಸ್ ಕನಸಿದೆ ದಯವಿಟ್ಟು ತಮ್ಮ ಹ್ಯಾಂಡ್ಸ್ನ ಅಪ್ ಮಾಡಿ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿ ತೋರಿಸ್ತೀವಿ ಅಂತ ಹೇಳಿದ್ವಿ. ಇದು ಕರೆಕ್ಟಾ ಸರ್? ಇಲ್ಲಿ ಜನನ ಯಾರು ಕರ್ಕೊಂಡ್ ಬರಂಗಿಲ್ಲ. ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲ, ಇಲ್ಲಿ ಪ್ರಾಡಕ್ಟ್ ನ ನೀವು ಸೇಲ್ ಮಾಡೋದಲ್ಲ. ಇಲ್ಲಿ ಏನ್ ಗೊತ್ತಾ ಸರ್, ಇಲ್ಲಿ ಒಂದು ತುಂಬಾ ಡಿಫ್ರೆಂಟ್ ಮ್ಯಾಜಿಕ್ ಇದೆ. ಈ ಮ್ಯಾಜಿಕ್ ಏನ್ ಗೊತ್ತಾ? ಜನಸಂಖ್ಯೆ ಮ್ಯಾಜಿಕ್ ಇದು. ಯಾಕೆಂದ್ರೆ ಇವಾಗ ನಾನು ನಿಮ್ಗೊಂದು ಹೇಳ್ತೀನಿ, ಫಿಲಂ ಲ್ಯಾಂಡ್ ನಲ್ಲಿ ಒಬ್ಬ ಹೀರೋ, ಈಗ ನಿಮ್ಗೆಲ್ಲ ಕಲರ್ಸ್ ಟಿವಿಲಿ ಯಾರ್ಯಾರು ಬಿಗ್ ಬಾಸ್ ನೋಡ್ತಾ ಇದ್ರ? ಈಗ ಎಲ್ಲರೂ ನೋಡ್ತಿದಾರಪ್ಪ, ಏನು ಎಷ್ಟೋ ಎಲ್ಲ ಕೈಗಳೇ ಇರ್ಬಿಡುತ್ತೆ ಸರ್. ಬಿಗ್ ಬಾಸ್ ನಲ್ಲಿ ಮಂಜು ಪಾವ್ಗಡ ಅಥವಾ ಮಂಜು ಪಾವ್ಗಡ ಅಂತ, ಮಂಜು ಪಾವ್ಗಡ ಅವನು ಕ್ಲಿಕ್ ಆಗಕ್ಕೆ ಯಾರು ಕಾರಣ? ಯಾರು? ಮಂಜು ಪಾವ್ಗಡ ಎಲ್ಲಿ ಹುಟ್ಟಿ ಬಂದಿದ್ದು? ಒಂದು ಹಳ್ಳಿ. ಬಟ್ ಇವತ್ತು ಇಡೀ ಪ್ರಪಂಚಕ್ಕೆ ಮಂಜು ಪಾವ್ಗಡ ಅನ್ನೋದು ಗೊತ್ತಾಯ್ತು. ಯಾರಿಂದ? ಜನರಿಂದ. ಎಲ್ಲರೂ ಆಸೆ ಪಡ್ತಾರೆ, ಅರವಿಂದ್ನ ಆಸೆ ಪಡ್ತಾರೆ, ಮಂಜು ಪಾವ್ಗಡನ ಆಸೆ ಪಡ್ತಾರೆ, ಒಬ್ಬೊಬ್ರು ಒಂದೊಂದು ಆಸೆ ಪಡ್ತಾರೆ. ಜನನೇ ಟಿವಿ ನೋಡದೆ ಹೋಗಿದ್ರೆ ಮಂಜು ಪಾವ್ಗಡ ಯಾರು ನೋಡ್ತಾ ಇದ್ರು? ಸೊ ಯಾರು ಇಂಪಾರ್ಟೆಂಟ್ ಇಲ್ಲಿ? ಜನ. ಸರ್ ಈಗ ನಾನು ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಅವರು ಎಲ್ಲಿ ಫಿಲಂ ಅಷ್ಟು ದೊಡ್ಡ ಹೀರೋ ಆಗ್ತಾ ಇದ್ರು? ನಾನು ಇನ್ನೊಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ ಸರ್. ಇಲ್ಲಿ ನೀವು ಯಾರ್ಯಾರು ರಿಲಯನ್ಸ್ ಡಿಮಾರ್ಟ್ಗೆಲ್ಲ ಹೋಗ್ತೀರಾ, ಡಿಮಾರ್ಟ್ಗೆ ಹೋಗ್ತೀರಾ, ರೇಷನ್ ತಗೊಳ್ಳೋದಕ್ಕೆ ಡಿಮಾರ್ಟ್ಗೆ ಹೋಗ್ತೀರಾ, ಅಲ್ಲಿ ಕಡಿಮೆ ರೇಟ್ ಸಿಗುತ್ತೆ ಅಂತ ಹೋಗ್ತೀರಾ. ಇಡೀ ನಿಮ್ಮ ಮನೆ ಹತ್ರ ಎಲ್ಲ ರೇಷನ್ ಅಂಗಡಿ ಇದ್ರೂ ಡಿಮಾರ್ಟ್ಗೆ ಯಾಕೆ ಹೋಗ್ತೀವಿ ಅಂತಂದ್ರೆ ಅಲ್ಲಿ ಕಡಿಮೆ ಸಿಗುತ್ತೆ ಅಂತ, ಮತ್ತೆ ಬ್ರಾಂಡೆಡ್ ಐಟಮ್ ಸಿಗುತ್ತೆ. ಈಗ ನೀವೇ ಯೋಚನೆ ಮಾಡಿ, ನಾವು ಯಾರು ಹೋಗ್ಲಿಲ್ಲ ಅಂದ್ರೆ ಡಿಮಾರ್ಟ್ ಹೇಗೆ ಕ್ಲಿಕ್ ಆಗುತ್ತೆ ಸರ್? ಸರ್ ಡಿಮಾರ್ಟ್ ಅಥವಾ ಜನರ ಅಷ್ಟೇ ಸರ್. ಸೊ ನಾನು ನಿಮ್ಗೆ ಇಲ್ಲಿ ಹೇಳಕ್ ಕೊಟ್ಟಿದ್ದು ನಿಮ್ಗೆ ಏನ್ 3 ಎಕ್ಸಾಂಪಲ್ ಕೊಟ್ಟೆ. ಇಲ್ಲಿ ಸೇರಿರೋರಷ್ಟು ಜನದಲ್ಲಿ ಯಾರ್ಯಾರು ಏನು ಅಪ್ಲಿಕೇಶನ್ ಕೊಟ್ಟು ಫಿಲ್ಅಪ್ ಮಾಡಿದ್ದಾರೆ ಅವರಿಗೆ ಸರ್ಟಿಫಿಕೇಟ್ಸ್ ನಾವು ಕೊಡ್ತಾ ಇದೀವಿ, ಅವ್ರಿಗೆ ಎಷ್ಟು ಸ್ಟಡಿ ಅಲಾಟ್ ಆಗಿದೆ ಅಂತ. ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ. ಮತ್ತೆ ನಾನು ಯಾಕಂದ್ರೆ ಕಸ್ಟಮರೇ ರಾಜ, ನಾವಲ್ಲ. ನೀವಿದ್ರೇನೆ ನಾವೆಲ್ಲ ಇದ್ರೇನೆ ಈ ಪ್ರಾಜೆಕ್ಟ್ ಕ್ಲಿಕ್ ಆಗಕ್ಕೆ ಕಾರಣನೇ ನೀವುಗಳಲ್ಲ. ದಯವಿಟ್ಟು ಸ್ಟೇಜ್ಗೆ ಬರಬೇಕು, ಬಂದು ನಿಮ್ಮ ಆಶೀರ್ವಾದ, ಆ ದೇವರ ಆಶೀರ್ವಾದ. ನೀವು ವಾಸು ಅಂದ್ರೆ ಯಾರು? 1 ವೀಕ್ ಆಯ್ತು ಸರ್. 1 ವೀಕ್ ಆಗಿದೆ. ನಿಮ್ಮ ಹೆಸರು ಹೇಳಿ. ಪೂರ್ಣಿಮಾ. ಯಾವ ಏರಿಯಾ? ವಿಜಯನಗರ. ಎಲ್ಲಾ ಪ್ರಾಜೆಕ್ಟ್ ಅಲ್ಲೂ ಒಂದೊಂದು ಸೈಟ್ ತಗೊಳ್ತಾರೆ ಸರ್. ಯಾವ್ದೇ ಹೊಸ ಪ್ರಾಜೆಕ್ಟ್ ಬಂದ್ರು ಅವರು ಸೈಟ್ ಗಳನ್ನ ತಗೊಳ್ತಾರೆ. ಈ ಹೊಸ ಪ್ರಾಜೆಕ್ಟ್ ಆಲ್ಮೋಸ್ಟ್ ನಮ್ಮ ಮನೆಯವರು ಒಂದು 15 ಜನ ಇದ್ದಾರೆ ಸರ್. ಗಿವ್ ಹಿಮ್ ಎ ವೆರಿ ಬಿಗ್ ಹ್ಯಾಂಡ್. ಸರ್ ಆಕ್ಚುಲಿ ಅವರು ನನ್ನ ಹತ್ರ ಬಂದಿದ್ದು ಬಿಡದಿ ಸೈಟ್ ಅಲ್ಲಿ, ನಮ್ದೊಂದು ಬಿಡದಿ ಸೈಟ್ ತಗೊಂಡಿದ್ರು, ಅದಕ್ಕೆ ಖಾತಾ ತಗೊಂಡು ಹೋಗೋಕೆ ಅಂತ ಬಂದಿದ್ರು. ಅವ್ರು ಬಂದಿದ ತಕ್ಷಣ ವೆರಿ ಗುಡ್, ಥ್ಯಾಂಕ್ ಯು ಸರ್, ವೆಲ್ಕಮ್ ಟು ಅವರ ಕುಟುಂಬ. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಯಾಕಂದ್ರೆ ಅಲ್ಲಿ ತನಕ ಹೋಗ್ಬೇಕು. ಶಾರದಮ್ಮ ಅಂತ ಪನ್ನಾಘಟ್ಟ ರೂಟು ಬಿಳೆಕಳ್ಳಿ. ನಾವು 2 ಸೈಟ್ ತಗೊಂಡಿದ್ದೀವಿ. ಆದ್ರೂ ನಿನ್ನೆ ಇದು ಹೊಸ ಪ್ರಾಜೆಕ್ಟ್ ನಿನ್ನೆ ಸೇರ್ಕೊಂಡಿದ್ದೀವಿ. ಸುಧಾ ಜವರೇಗೌಡ ಅಂತ, ನಾವು ವಿದ್ಯಾರಣ್ಯಪುರಮಿಂದ 10 ಡೇಸ್ ಆಯ್ತು. ನಾನು ಅಮೃತ ಅಂತ ಚಾಮರಾಜಪೇಟೆಯಿಂದ ಬಂದಿದ್ದೀವಿ. 2 ಡೇಸ್ ಆಯ್ತು. ವೈಟ್ಫೀಲ್ಡಿಂದ ಬಂದಿದ್ದೀವಿ ನಾವು. ಸುಮಾರು 16 ಇಯರ್ಸ್ ಆಯ್ತು ಸರ್. ನನ್ನ ಹೆಸರು ಮೂರ್ತಿ ಅಂತ, ಕೃಷ್ಣಮೂರ್ತಿ ಅಂತ. ನಾನು ನಮಗೆ ಶಿವಶಂಕರ್ ಮತ್ತೆ ಶಿವಣ್ಣನ ಪರಿಚಯ ಮಾಡಿಕೊಟ್ರು. ಅಲ್ಲಿ ಬಂದ ತಕ್ಷಣ ನನಗೆ ಗೊತ್ತಾಯಿತು ಇದು ಯೋಜನೆ ಹೇಗಿದೆ ಅಂತ. ಅದಕ್ಕೋಸ್ಕರ ನಮಗೊಂದು ನಾನು ಹಾರ ತಗೊಂಡೆ, 8 ತಗೊಂಡೆ. ಸೊ ನಮ್ಮ ಸಹಪಾಠಿಗಳದ್ದು ಎಲ್ಲ 8, 10, 15 ಸುಮಾರು 50 ಸೈಟ್ಗಳನ್ನು ಒಂದೇ ದಿನ ನಾವು ಪರ್ಚೇಸ್ ಮಾಡಿದ್ದೀವಿ. ಇದು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಏನೋ ಬ್ರಿಟಿಷ್ ಸರ್ಕಾರ ಹೆಸರಿದ್ದಿತ್ತು, ಹಾಗೆ ಇದು ಇಡೀ ವಿಶ್ವದಾದ್ಯಂತಹ ಹೆಸರನ್ನ ಗಳಿಸ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನಿಮ್ಮ ಆಸೆಯ ಮೇರೆಗೆ ಇದು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಆಗಿ ವಿಶ್ವದಲ್ಲಿ ಖ್ಯಾತಿ ಪಡೆದು, ಸೊ ಎಲ್ಲರ ಹೆಸರು ಬಾಯಿಲು ಕೂಡ ಹೆಸರು ಬರಲಿ ಅಂತ ಆ ದೇವರಲ್ಲಿ ಕೇಳ್ತಿದ್ದೀನಿ. ನಾನೊಂದು 11 ಸೈಟ್ ತಗೊಂಡಿದ್ವಿ. ಈಗಿರೋ ಪ್ರಾಜೆಕ್ಟಲ್ಲಿ ಇದೇನಿದೆ ಜಸ್ಟ್ 6 ಮಂತಲ್ಲಿ
ಒಂದು 20-25 ಸೈಟ್ ಅಂತೂ ಡೆಫಿನೆಟ್ಲಿ ಆಗುತ್ತೆ, 100% ಆಗುತ್ತೆ ಈ ಪ್ರಾಜೆಕ್ಟ್. ನಾವು ಈ ಕಂಪ್ನಿ ಜಾಯ್ನ್ ಆಗಿಬಿಟ್ಟು ಒಂದು ಆಲ್ಮೋಸ್ಟ್ 15 ಡೇಸ್ ಆಯಿತು. ಇಲ್ಲಿ ವಿಜಯನಗರ ಇಲ್ಲ ನಾಗರಬಾವಿಯಿಂದ ಸರ್, ಮನೆ ನೇಬರ್ ನಾನು ಇಲ್ಲಿ ಕಂಟಿನ್ಯೂಸ್ ಆಡಪ್ ಆಗ್ತಾ ಹೋಗಿದೆ ಸರ್. ನಾನು ಕ್ಯಾರಪುರದಿಂದ ಬಂದಿದ್ದೇನೆ. ಬಾಗಿಪಲ್ಲಿಯಲ್ಲಿ 4 ಸೈಟ್ ತಗೊಂಡಿದ್ದೇನೆ. ಮತ್ತೆ ನೆಲಮಂಗಲದಲ್ಲಿ ಒಂದು ನಮಗೆ ಕೊಟ್ಬಿಡ್ತೀರಾ? ಹ್ಞೂ ಮೇಡಮ್, ಇಲ್ಲ ನೆಲಮಂಗಲದಲ್ಲಿ ಒಂದು ತಗೊಂಡಿದ್ದೇನೆ. ಆಮೇಲೆ ಈಗ ಹೊಸ ಪ್ರಾಜೆಕ್ಟ್ಗೆ ನಾನು ನನ್ನ ಮನೆ ಕುಟುಂಬದವ್ರನ್ನೆಲ್ಲರನ್ನ ಸೇರಿಸಿದ್ದೇನೆ. ಓಕೆ, 12 ಹಿಡಿಕೊಂಡಿದ್ದೀವಿ. 12 ಸೈಟ್ಗಳನ್ನ ಬುಕ್ ಮಾಡಿದ್ದೀವಿ. ಸ್ನೇಹಪ್ರಭಾ ಮೇಡಮ್ ಅಂತೇಳಿ ಮೂಲತಃ ಬೆಂಗಳೂರಿನವರು, ಬಟ್ ಆಕ್ಚುಲಿ ಕೇರಳ ಮಾತಾಡ್ತಾರೆ. ನೀವು ಕನ್ನಡದಲ್ಲಿ ಮಾತಾಡಿ. ನನ್ನ ಹಸ್ಬೆಂಡ್ಗೆ ಕನ್ನಡ ಮಾತಾಡೋದು ಸರಿಯಾಗಿ ಬರಲ್ಲ, ಅದಕ್ಕೆ ನಾನು ಮಾತಾಡ್ತಾ ಇರೋದು. ನಾವು ಇವಾಗ ಹೊಸ ಪ್ರಾಜೆಕ್ಟಿಗೆ ಸೇರಿಸಿ 1 ವೀಕ್ ಆಯಿತು. ಎಷ್ಟು ಸೈಟ್ಗಳನ್ನ ಬುಕ್ ಮಾಡಿದ್ದೀವಿ? 6. ಥ್ಯಾಂಕ್ ಯು ಮೇಡಮ್. ಸರ್, ಬಸವಯ್ಯ ಸರ್ ಇವರಂತೂ ನಮ್ಮ ತುಂಬಾ ಈ ಪ್ರಾಜೆಕ್ಟ್ಗೆ ರೂವಾರಿಗಳು ಅನ್ಬೋದು. ಬಸವಯ್ಯ ಕಡಿಮೆ ಜನಗಳು ಬಂದಿದ್ದಾರೆ. ಆಕ್ಚುಲಿ ಬಂದು ನಮಗೆ ಕಾಸಿಯಾ ಭವನ್ ಅಲ್ಲಿ ನಾವು ನೆಕ್ಸ್ಟ್ ವೀಕ್ ಅಲ್ಲಿ ಮಾಡಬೇಕು ಅಂತ ಇದ್ವಿ. ಕಾಸಿಯಾ ಭವನ್ ಅಲ್ಲಿ ಮಾಡೋದು ಬೇಡ, ಇಲ್ಲೇ ಈ ಸಲ ಮಾಡೋಣ. ನೆಕ್ಸ್ಟ್ ಕಾಸಿಯಾ ಭವನ್ ಹೋಗೋಣ. 40,000 rupees ಕೊಟ್ಟು ಇವ್ರದೇ 2 ಮೈಸೂರಿಗೆ ಸೈಟ್ ಬುಕ್ ಮಾಡಿದ್ದಾರೆ, 2 ಬಾಗೇಪಲ್ಲಿಗೆ ಸೈಟ್ ಬುಕ್ಕಿಂಗ್ ಮಾಡಿದ್ದಾರೆ. ಸೊ ಈಗ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಕೊಟ್ಟಿರೋದೇನಂತಂದ್ರೆ, ತಿಳ್ಕೊಡ್ಸೋದ್ರೆ ಬಸವಯ್ಯ ಸರ್ ಅವರು 40,000 ಕೊಟ್ಟಿರೋದು, ಅದು ಆಮೇಲೆ ಲೆಕ್ಕ ಹಾಕೋಣ. ಈಗ ನಾನು ಬರೀ 20,000 ಕೊಟ್ಟಿದ್ದಾರೆ ಅಂತ ಹೇಳಿ ಸರ್. ಈಗ ನಾನು ಬರೀ 20,000 rupees ಸರ್ ಮೈಸೂರ್ದು ಸೈಟ್ ಬಗ್ಗೆ ನಾನು ಹೇಳ್ತೀನಿ. ಈಗ ಬಸವಯ್ಯ ಸರ್ ಅವರು 2 30-40 ಸೈಟ್ ಮೈಸೂರಿಗೆ ಬುಕ್ ಮಾಡಿದ್ದಾರೆ. ಎಷ್ಟು ಪೇಮೆಂಟ್ ಮಾಡಿದ್ದಾರೆ ಅವರು? ಈಗ ನಾನು ಮಾತಾಡ್ತಾ ಇರೋದು ಯಾವುದು? ಮೈಸೂರು ಸರ್. ಈಗ ಇವ್ರಿಗೆ 30-40 ಸೈಟ್ ಮೈಸೂರ್ದು ಬುಕ್ ಮಾಡಿದ್ದೀನಿ ಸರ್. ಯಾರ್ಯಾರ ಹೆಸರಲ್ಲಿ ಬುಕ್ ಮಾಡಿದ್ದೀರಾ ಸರ್? ನಿಮ್ಮ ಹೆಸರಲ್ಲಿ, ನನ್ನ ಹೆಸರಲ್ಲಿ, ಇನ್ನೊಂದು ನಿಮ್ಮ ಶ್ರೀಮತಿ ಅವ್ರ ಹೆಸರೇಳಿ? ಲಕ್ಷ್ಮಿ. ನಾಚ್ಕೋತಾ ಇದ್ದಾರೆ ನೋಡಪ್ಪ, ಈ ವಯಸ್ಸಲ್ಲೂ ಲಕ್ಷ್ಮಿ ಅಂತ ಹೇಳ್ಕೊಳ್ಳೋಕೆ ಇಷ್ಟೊಂದು ನಾಚ್ಕೊಂಡ್ರೆ ಹೆಂಗೆ ಸರ್? ಸರ್, ಈಗ ನಾನು ನಮ್ಮ ಬಸವಯ್ಯ ಸರ್ ಅವ್ರಿಗೆ 10,000 ಕೊಟ್ಟಿದ್ದಾರೆ, ಅವರ ಮಿಸ್ಸಸ್ ಅವ್ರ ಕೈಗೆ 10,000 ಕೊಟ್ಟಿದ್ದಾರೆ. ಸೊ ಟೋಟಲಿ ಕಂಪ್ನಿಗೆ ಎಷ್ಟು ಬಂದಿದೆ ಸರ್? 20,000 ಬಂದಿದೆ ಸರ್. ಇವ್ರಿಗೆ ಈಗ ನಾನು ನಿಮಗೆ ಒಂದು ಸರ್ಟಿಫಿಕೇಟ್ನ ತೋರಿಸ್ತೀನಿ. URI ಗ್ರೂಪ್ ಮತ್ತೆ NRI ಗ್ರೂಪ್ ವತಿಯಿಂದ ಇವರು 20,000 ಕೊಟ್ಟಿದ್ದಕ್ಕೆ ಇವ್ರಿಗೆ ಮೈಸೂರಿನಲ್ಲಿ 30-40 2 ಸೈಟ್ ಬುಕ್ ಆಗಿದೆ. ಮತ್ತೆ ಇವ್ರಿಗೆ 25 ಅಡಿ 50 ಅಡಿ ಬುಕ್ ಆಗಿದೆ. ನಾನು ಈಗ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀನಿ ಸರ್. ಆಕ್ಚುಲಿ ನಾನು ನಿಮ್ಗೆ ಇವ್ರ ಸರ್ಟಿಫಿಕೇಟ್ ಇವ್ರಿಗೆ ಕೊಡ್ತೀನಿ. ಸದ್ಯಕ್ಕೆ ನನ್ನ ಕೈ ಸಿಕ್ಕಿದ್ದು ಸರ್, ಇದು ಸರ್ಟಿಫಿಕೇಟ್ ಕೊಟ್ಟಿದ್ದು. 20-30 ಸೈಟ್ 600 ಅಡಿ ಇದ್ರೆ ಮಾತ್ರ ಒಂದು ಸೈಟ್ ರಿಜಿಸ್ಟ್ರೇಷನ್ ಆಗುತ್ತೆ, ಈಗೆಲ್ಲರಿಗೂ ಕಾಮನ್. ಆದ್ರೆ ಶಾರ್ಟ್ ಸುಮ್ಮನೆ ಈಗ ಯಾಕೆ ಬೇರೆ ಲೇಡೀಸ್ನ ಕೊಡ್ಸೋಕೆ ಆಗಲ್ಲ. ಈಗ ಸದ್ಯಕ್ಕೆ ಈಗ ಆನಂದ್ ಸರ್ನೇ ನಾವು ಕೊಡ್ಸಿದೀವಿ. ಯಾರ ಯಜಮಾನ್ರು? ಇವರು ಯಜಮಾನ್ರು, ಅವರು ಮೇಡಮ್. ಇವ್ರ ಹೆಸರು ಲಕ್ಷ್ಮಿ. ಮೇಡಮ್, ನೀವು ದಯವಿಟ್ಟು ಹೊರಗಡೆ ಹೋದ್ಮೇಲೆ ಇದನ್ನ ಮರ್ತೋಗ್ಬಿಡ್ಬೇಕು, ಅಲ್ಲಿ ಲಕ್ಷ್ಮಿ ಅಂತ ಕರಿಬೇಡಿ ಸರ್. ಈಗ ಮೇಡಮ್, ನೀವು ಕೇಳಿಸ್ಕೊಳ್ತಾ ಇದ್ದೀರಾ. ಸೊ ಪ್ರಾಜೆಕ್ಟ್ ಎಷ್ಟು ಖುಷಿ ಕೊಡುತ್ತೆ ಅಂತ ನೀವು ಯೋಚನೆ ಮಾಡಿ. ಆಕ್ಚುಲಿ ಒಬ್ಬ ದುಡ್ಡು ಇಲ್ಲೇ ಇರೋರು ಸಹ ಒಂದು ಸೈಟ್ ನ ತಗೋಬಹುದು ಅನ್ನೋದು. ಸರ್, ನಾ ಇಷ್ಟೊಂದು ಕಷ್ಟಪಟ್ಟಿದ್ದು ಯಾಕೆ ಗೊತ್ತಾ ಸರ್? ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮ ಹತ್ರ ಸುಮಾರು ಜನ ಬರ್ತಾರೆ ಸರ್, ನನ್ನ ಹೆಸರಿನಲ್ಲಿ 3 ಅಡಿ 6 ಅಡಿ ಜಾಗ ಇಲ್ಲ, 3 ಅಡಿ ಜಾಗ ಇಲ್ಲ ಸರ್ ಅಂತ. ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಸರ್, ನನ್ನದು ಅಂತ 1 ಅಡಿ ಜಾಗ ಇಲ್ಲ ಸರ್ ಅಂತ. ಇದು ನಿಜಾನ ಇಲ್ವಾ ಸರ್? ಸುಮಾರು ಜನ ಬೇಜಾರಿದೆಯಾ ಇಲ್ವಾ ಸರ್? ಸುಮಾರು ಜನಕ್ಕೆ ಅವ್ರು ಏನಂತಾರೆ ಗೊತ್ತಾ ಸರ್, ಯಾವುದೋ ಒಂದು ಮೂಲೆಯಲ್ಲಿ ನಂದು ಅಂತ ಒಂದು ಸೈಟ್ ಕೊಡಿ ಸರ್. ಬೆಂಗಳೂರು ಏನಾದ್ರು ಭೂಕಂಪ ಆಗೋದ್ರೆ ಸತ್ಯವಾಗ್ಲೂ ನಾನು ಅಲ್ಲಿಗೆ ಹೋಗಿ ಒಂದು ಮನೆ ಕಟ್ಕೊಂಡ್ಬಿಡ್ತೀನಿ ಸರ್. ಸರ್, ಭೂಕಂಪ ಆಗಲ್ಲ ಅಂತ ಅನ್ಕೋಬೇಡಿ. ಮೊದಲೆಲ್ಲ ನಾವು ಅನ್ಕೊಂಡಿದ್ವಿ ಬೆಂಗಳೂರು ಇಸ್ ಸೇಫೆಸ್ಟ್ ಪರ್ಸನ್, ಸೇಫ್ ಅಂತ ಅಂತಾರೆ. ಇಲ್ಲ ಸರ್, ಸೇಫ್ ಇಲ್ಲ. ಬೆಂಗಳೂರಿನಲ್ಲೂ ಭೂಕಂಪ ಆಗುತ್ತೆ, ಆಗ್ಬೋದು, ಆಗದೇನೂ ಇರ್ಬೋದು, ನನ್ನ ಅದನ್ನ ಹೇಳ್ತಾರೆ. ಬಟ್ ಇದು ಭೂಮಿನೇ ಅಲ್ವಾ? ಇಲ್ಲಿ ಜನ ಜಾಸ್ತಿ ಆಗಿ ಏನಾಗುತ್ತೆ, ಸ್ಫೋಟ ಆಗ್ಲೇಬೇಕು. ಅಕಸ್ಮಾತ್ ಭೂಕಂಪ ಆಗಿ ಬೆಂಗಳೂರಿನಲ್ಲಿ ಎಲ್ಲ ಮನೆಗಳು ಬಿದ್ದೋಯ್ತು, ಎಲ್ಲ ಸೈಟ್ಗಳು ಬಿದ್ದು, ಎಲ್ಲ ಬೀಡು ಬಿಟ್ಟೋಗಿದೆ, ಎಲ್ಲ ಬಿದ್ದೋಗಿದೆ. ಸೊ ಅಟ್ಲೀಸ್ಟ್ 150 ಕಿಲೋಮೀಟರ್ ದೂರ ಮೈಸೂರಲ್ಲಾದ್ರೂ ಹೋಗಿ ಮನೆ ಕಟ್ಕೊಳ್ತೀನಿ ಸರ್. ಆ ಥರ ಸುಮಾರು ಜನ ಇದ್ದಾರೆ.
ಬಾಗೇಪಲ್ಲಿ ಹೋಗಿ ಒಂದು ಸೈಟ್ ಮನೆ ಕಟ್ಕೊಡ್ತೀನಿ. ನಂದು ಅಂತ ಒಂದು ಸೈಟ್ ಇಲ್ಲ ಸರ್, ನಂದು ಅಂತ ಒಂದು ಸೈಟ್ ಮಾಡ್ಬೇಕು ಸರ್ ಅಂತ ನಮ್ಮ ಹತ್ರ ಬರೋರು ತುಂಬಾ ಜನ ಇದ್ದಾರೆ. ಬಟ್ ಮೊದಲು ಏನಾಗ್ತಾ ಇತ್ತು ಗೊತ್ತಾ, ಯಾರ್ಯಾರು ಟಿವಿ ಚಾನೆಲ್ಗಳಲ್ಲಿ ಇಲ್ಲೇ ಇದ್ದಾರೆ, ಅವರು ಟಿವಿ ಚಾನೆಲ್ ಅವರೇನೆ, ನಾನು ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಯಾರ್ಯಾರು ಟಿವಿ ಚಾನೆಲ್ ಅಲ್ಲಿ URI ಗ್ರೂಪ್ ಶಿರ್ಡಿ ಶ್ರೀ ಸಾಯಿ ನಗರ 1,29,000ಕ್ಕೆ 30-40 69,000ಕ್ಕೆ 20-30 ಸೈಟ್ ಅಡ್ವರ್ಟೈಸ್ ನೋಡಿದೀರಾ? ಪರವಾಗಿಲ್ಲ ಸರ್, ಎಲ್ಲ ನೋಡಿದೀರಾ. ಬಟ್ ಯಾರು ನೋಡಿದ್ರು ಯಾರು ತಗೊಳ್ಳೇ ಬರಲೇ ಇಲ್ಲ. ಮಿನಿಮಮ್ 50,000 1 ಲಕ್ಷ 2 ಲಕ್ಷ ಕಟ್ಟಬೇಕಾಗಿತ್ತು. 50,000 1 ಲಕ್ಷ 2 ಲಕ್ಷ ಕಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾ ಇದ್ವಿ. ಈಗ ಇಂಥ ಟೈಮ್ನಲ್ಲಿ ಸೈಟ್ ತಗೊಳ್ಳಿ ಅಂತ ನಮಗೂ ಬಾಯಿ ಹೇಳಕ್ ಬರ್ತಾ ಇಲ್ಲ. ಸೊ ನಾವೇನ್ ಮಾಡ್ತಾ ಇದ್ವಿ, ಒಂದು 20,000 ಕೊಟ್ಟು ಸೈಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಸೊ 20,000 ಕೊಟ್ಟಿದ ತಕ್ಷಣ ಸರ್ ಹೆಸರಿಗೆ ಒಂದು ಸೈಟು, ಮೇಡಮ್ ಹೆಸರಿಗೆ ಒಂದು ಸೈಟ್. ಸೊ ಇಬ್ಬರಿಗೆ 10,000 ಕೊಟ್ಟು ಸೈಟ್ ತಗೊಂಡಿದ್ದಾರೆ. ಅವ್ರ ಹತ್ರ ಎಷ್ಟು ಅಡಿಗಳಿದೆ? 50 ಅಡಿ ಇದೆ ಸರ್. ಇಲ್ಲಿ ಈ ಮೈಕೆ 50 ಅಡಿ. ಬಸವಯ್ಯ ಅವರಿಗೆ 15% ಡೈರೆಕ್ಟ್ ರೆಫರಲ್ ಇನ್ಕಮ್ ಕೊಡ್ತಾ ಇದೀವಿ. ಇವರು ಇಮಿಡಿಯೇಟ್ ಆಗಿ ಅವರ ಮೇಡಮ್ನ ಇಂಟ್ರಡಕ್ಷನ್ ಮಾಡಿದ್ದಕ್ಕೆ 1,500 ಅವ್ರಿಗೆ ಬಂದ್ಬಿಡ್ತು. ಮೇಡಮ್ನ ಇಂಟ್ರಡಕ್ಷನ್ ಮಾಡಿದ ತಕ್ಷಣ ಸರ್ ನೀವು ಈ ಸೀಟ್ ಬಿಟ್ಟು ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್, ಆ ಚೇರ್ ಖಾಲಿ ಮಾಡಿಸ್ತೀವಿ, ಈ ಚೇರಲ್ಲಿ ಕೂಡಿಸ್ತೀವಿ. ಈ ಸೈಟ್, ಈ ಜಗನೆ, ಈ ಚೇರೆ ಬಂದು ಪ್ರೈಮ್ ಮಿನಿಸ್ಟರ್ ಪೂಲ್ ಅಂತ ಹೆಸರಿಟ್ಟಿದ್ದೀವಿ. ಏನಪ್ಪ ಇದು ಪ್ರೈಮ್ ಮಿನಿಸ್ಟರ್ ಚೇರ್? ಇದು ಪ್ರೈಮ್ ಮಿನಿಸ್ಟರ್ ಚೇರ್ ಅಂತಂದ್ರೆ ಏನಂದ್ರೆ ಅರ್ಥ, ಈಗ ನಿಮ್ಮಲ್ಲಿ ಎಷ್ಟು ಜನ ಈಗ ನಾವು ಸೈಟ್ಗಳನ್ನ ತಗೊಂಡಿದ್ದೀರಾ, ನಮ್ಮ ಹತ್ರ ಬುಕ್ ಮಾಡಿದ್ದೀರಾ, ಈಗ 20,000 40,000 ಎಲ್ಲ ಕೊಟ್ಟು ಯಾರೇ ಬಂದು ಜಾಯಿನ್ ಆದ್ರೂ ಬಸವಯ್ಯ ಸರ್ ಅಂಡರ್ನಲ್ಲೇ ಬರ್ತೀರಾ. ದಿಸ್ ಇಸ್ ಕಾಲ್ಡ್ ಆಸ್ ಎ ಆಟೋ ಗ್ಲೋಬಲ್ ಪೂಲ್, ಗ್ಲೋಬಲ್ ಆಟೋ ಪೂಲ್ ಅಂತ ಕರೀತೀವಿ ಸರ್. ಇಲ್ಲಿ ಗ್ಲೋಬಲ್ ಆಟೋ ಪೂಲ್ ಅಂದ್ರೆ ಪ್ರಪಂಚದಲ್ಲಿ ಯಾರೇ ಬಂದು URI ಗ್ರೂಪ್ ನಲ್ಲಿ ಸೈಟ್ ತಗೊಂಡ್ರೆ ಅವರು ಬಸವಯ್ಯ ಸರ್ ಅವರ ಅಂಡರ್ನಲ್ಲಿ ಬರ್ತಾರೆ. ಅರ್ಥ ಆಯ್ತಾ ಸರ್ ನಿಮ್ಗೆ ಸಹ? ಸೊ ಇಲ್ಲಿ ಬಂದು ಜಾಯಿನ್ ಆದಾಗ ಅದರ ಅಂಡರ್ನಲ್ಲಿ ಎಷ್ಟೇ ಜನ ಬಂದು ಜಾಯಿನ್ ಆದಾಗ ಹೇಗೆ ಬರುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ನಾನು ನಿಮ್ಗೆ ಇಲ್ಲಿ 25 ಸ್ಕ್ವೇರ್ ಫೀಟ್ ಅಂದ್ರೆ ಇವರು 10,000 ಇವ್ರು ಕೊಟ್ಟಿದ್ದಾರೆ, 10,000 ಅವ್ರ ಮಿಸ್ಸಸ್ ಕೊಟ್ಟಿದ್ದಾರೆ. ಇಬ್ರು ಕೊಟ್ಟಾಗ ಅವ್ರಿಗೆ 50 ಅಡಿಗಳನ್ನ ಕೊಟ್ಟಿದ್ದೀವಿ. ಪ್ಲಸ್ ಇವ್ರನ್ನ ನಾವು ಪ್ರೈಮ್ ಮಿನಿಸ್ಟರ್ ಪೂಲ್ ಅಲ್ಲಿ ಕೂಡಿಸಿದ್ದೀವಿ. ಪ್ರೈಮ್ ಮಿನಿಸ್ಟರ್ ಪೂಲ್ ಅಲ್ಲಿ ಕೂಡಿಸ್ಕೊಂಡಾಗ ಯಾರೇ ಆಲ್ ಓವರ್ ವರ್ಲ್ಡ್ ಯಾರೇ ಬಂದು ಜಾಯಿನ್ ಆದ್ರು ಯಾರ ಅಂಡರ್ನಲ್ಲಿ ಬರಬೇಕು? ಬಸವಯ್ಯ ಸರ್ ಅಂಡರ್ನಲ್ಲಿ ಬರಬೇಕು. ಸೊ ಅವರ ಅಂಡರ್ನಲ್ಲಿ ಇವಾಗ ಇಲ್ಲಿ ನಿಂತ್ಕೊಂಡಿದ್ರಲ್ಲ, ಸೊ ಸುಮಾರು ನಿಮ್ಗೆ ನಾನು ತೋರಿಸ್ತೀನಿ ಎಷ್ಟು ಜನ ಬಂದು ಜಾಯಿನ್ ಆಗಿದ್ದಾರೆ ಮತ್ತೆ ಯಾರ್ಯಾರು ಚೆಕ್ ಇವಾಗ ಪೇಮೆಂಟ್ ಹೋಗುತ್ತೆ ಅದು ನಾವು ಅನೌನ್ಸ್ ಮಾಡ್ತೀವಿ, ಬಂದು ನೀವು ಆಮೇಲೆ ಕಲೆಕ್ಟ್ ಮಾಡ್ಕೋಬಹುದು. ಸೊ ಇವರು ಬಂದು ಪ್ರೈಮ್ ಮಿನಿಸ್ಟರ್ ಪೂಲ್ ಅಲ್ಲಿ ಬಂದು ಕೂತ್ಕೊಂಡಾಗ ಇವ್ರಿಗೆ ಸಿಗುವಂತಹ ಜನರಿಂದ ಜನರಿಗೆ, ಜನರಿಂದನೇ ಜನರು ಬರೋದು, ಜನರಿಂದನೇ ಇಷ್ಟಪಡ್ತಾರೆ. ನಾವು ಟಿವಿ ಚಾನೆಲ್ಸ್ಗೆ ಮತ್ತೊಂದು ಟಿವಿ ಚಾನೆಲ್ಸ್ ಒಂದೇ ಅಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಎಲ್ಲೆಲ್ಲಿ ದುಡ್ಡು ಖರ್ಚು ಇರ್ತದೆ. ಮತ್ತೆ ಎಲ್ಲ ಪೇಪರು ಯಾರಿಗೆ ಸೈಟ್ಗಳು ಬೇಕು ಅವ್ರದ್ದು ಅಗ್ರಿಮೆಂಟ್ ಪೇಪರ್ ಅವರೇ ತರ್ಬೋದು. ನೀವು 20 ರೂಪೀಸ್ ಅಗ್ರಿಮೆಂಟ್ ಪೇಪರ್ ಬೇಕಾದ್ರೆ ತರ್ಬೋದು, 200 ರೂಪೀಸ್ ಅಗ್ರಿಮೆಂಟ್ ಪೇಪರ್ ಬೇಕಾದ್ರೆ ತರ್ಬೋದು. ಸಪೋಸ್ ನಿಮಗೆ 100 200 ಎಷ್ಟಾದ್ರೂ ಎಷ್ಟು ರೂಪಾಯಿ ಆದ್ರೂ ನೀವು ಸ್ಟಾಂಪ್ ಪೇಪರ್ಸ್ ನ ತಗೊಂಡ್ಬಂದು ಕೊಟ್ರೆ ಆಫೀಸ್ ನಲ್ಲಿ ಅಗ್ರಿಮೆಂಟ್ ಪೇಪರ್ ಆಗುತ್ತೆ. ಸೊ ಇದ್ರ ಜೊತೆಗೆ ಅವ್ರಿಗೆ ಈ ಸರ್ಟಿಫಿಕೇಟ್ ನ ಕೊಡ್ತೀವಿ. ಮತ್ತೆ ಸರ್ ವಸೀರ ಸರ್ ಬನ್ನಿ, ಈ ಪ್ರಾಜೆಕ್ಟ್ ಗೆ ಮೊದಲನೇ ವ್ಯಕ್ತಿ ಅವ್ರಿಗೆ ಫಸ್ಟ್ 50 ಸ್ಕ್ವೇರ್ ಫೀಟ್ ನ ಅಲಾಟ್ ಮಾಡಿದೀವಿ, ಮೈಸೂರಿನಲ್ಲಿ ಅಲಾಟ್ ಮಾಡಿದೀವಿ. ಸೊ ಹಿ ಹ್ಯಾಸ್ ಗಾಟ್ ಎ 30-40 ಸೈಟ್, ಅದಕ್ಕೆ 50 ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಪಡ್ಕೊಂಡಿದ್ದಾರೆ ಅವ್ರಿಗೆ. ಸೊ ಬೆಳಗ್ಗಿನ ಜಾವ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಇನ್ನ 24 ಅವರ್ಸ್ ಆಗಿಲ್ಲ. ಸೊ 2,000 ಸರ್ ಹೇಗೆ ಪೇ ಮಾಡಿದ್ರಿ ನೀವು ಸರ್ ಪೇಮೆಂಟ್ ಯಾವ ತರ ಮಾಡಿದ್ರಿ? ಫೋನ್ ಪೇ ನಲ್ಲಿ ಮುಖಾಂತರ ಅವರು 20,000 ಪೇ ಮಾಡಿದ್ದಾರೆ. ಸೊ ಹಿ ಹ್ಯಾಸ್ ಗಾಟ್ ವಿತಿನ್ 24 ಅವರ್ಸ್ he has got 2,225. ಸೊ ಇದರಲ್ಲಿ ಏನಿದೆ ಅಂದ್ರೆ 1,000 ರೂಪಾಯಿ ಗೋಲ್ಡ್ ಮತ್ತೆ 1,500 ರೂಪಾಯಿ ಅವರ ಮಿಸ್ಸಸ್ ನ ಇಂಟ್ರಡಕ್ಷನ್ ಮಾಡಿದ್ದಕ್ಕೆ ಕೊಟ್ಟಿರೋ ಬಹುಮಾನ. ಸೊ ಟೋಟಲಿ he has got 2,500 rupees. ಸೊ ಸರ್ ದೊಡ್ಡ ಕ್ಲಾಪ್ ಮುಖಾಂತರ ಅವ್ರಿಗೆ ವಿಶ್ ಮಾಡಿ, ಹೀಗೆ ಗೋಲ್ಡ್ ಮೇಲೆ ಗೋಲ್ಡ್ ಸೇರ್ಲಿ, ಸೈಟ್ ಮೇಲೆ ಸೈಟ್ ಸೇರ್ಲಿ, ಮತ್ತೆ ದುಡ್ಡು ಜೊತೆಗೆ ದುಡ್ಡು ಸೇರ್ಲಿ ಅಂತ ಕೇಳ್ಕೊಳ್ತೀವಿ. ವಿಶ್ ಆಲ್ ದ ಬೆಸ್ಟ್ ಸರ್. ಟೋಟಲಿ ಅವ್ರಿಗೆ ಬಂದಿರುವಂತದ್ದು ಮಾಡ್ತೀವಿ, ಅದನ್ನ ಅವ್ರಿಗೆ ಫ್ರೀ ಗಿಫ್ಟ್ ಹ್ಯಾಂಪರ್ ಆಗಿ ಕೊಡ್ತಾ ಇದೀವಿ. 20,000 ಕಾಯಿನ್ಸ್. ಇದು ನಮ್ಮ ಕಂಪ್ನಿ ಯೂನಿವರ್ಸಲ್ ಕಾಯಿನ್ ನ ಕೊಡ್ತೀವಿ. ಅದು ಅವರು ಪಾಪ ನೆನ್ನೆ ಬಂದು ಸುಮಾರು ಕೇಳಿದ್ರು, ಸರ್ ನನಗೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳ್ಕೊಡ್ತೀರಾ ಅಂತ ಹೇಳ್ತಾ ಇದ್ರು.
ಸರ್ ಗ್ಯಾರಂಟಿ ಹೇಳ್ಕೊಡ್ತೀವಿ. ಆ ಹೇಳ್ಕೊಡೋದ್ರ ಜೊತೆಗೆ ಅವ್ರಿಗೆ 20,000 ಯೂನಿವರ್ಸಲ್ ಕಾಯಿನ್ಸ್ ನ ಕೊಡ್ತಾ ಇದೀವಿ. ಸೊ ಅವರ ನಮ್ಮ ಕ್ರಿಪ್ಟೋ ಕರೆನ್ಸಿ ಲಾಂಚ್ ಆಗಿದ್ದ ದಿನ ಅವ್ರಿಗೆ 20,000 ಕಾಯಿನ್ಸ್ ಬರ್ತದೆ. ಕಾಯಿನ್ಸ್ ನ ಅಲಾಟ್ ಮಾಡಿರ್ತೀವಿ, ಅದನ್ನ ಇಟ್ಕೊಂಡು ನಮ್ಮ ಕಾಯಿನ್ಸ್ ಬಂದಾಗ ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸರ್ ಯು ಹ್ಯಾವ್ ಗಾಟ್ 20,000 ಕಾಯಿನ್ಸ್, ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸ್. ಸರ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಇನ್ನೊಂದು 5-10 ನಿಮಿಷದಲ್ಲಿ ನಿಮ್ಗೆ ಹೇಳ್ತೀನಿ. ಸರ್ ಇದು ನಮ್ಮ ಕಂಪ್ನಿಯ 500 ರೂಪೀಸ್ ವರ್ತ್ ಆಫ್ ಪ್ರಾಡಕ್ಟ್ಸ್. ಮತ್ತೆ ಇನ್ನ ಎಷ್ಟು ಕೊಡಬೇಕು, ಮತ್ತೆ ಅವ್ರಿಗೆ ಎಷ್ಟು ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಸಿಗುತ್ತೆ. ನಮ್ದು UHF ನಂದಿ, ನೀವು ಎಲ್ಲಾ ಮೆಡಿಕಲ್ಸ್ ಇದೆ ಅನ್ಸುತ್ತೆ, 100 ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ನ ಅಲಾಟ್ ಮಾಡಿದೀವಿ. ಸೊ ಅವ್ರಿಗೆ ಮೊದಲನೇ ಪೇಔಟ್ ಹೋಗಿದೆ. ಹೀಗೆ ದಿನನಿತ್ಯ ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪೇಔಟ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಮಾಡಿದೀವಿ. ಮತ್ತೆ ಇವ್ರಿಗೆ ಅವ್ರದ್ದು ಮೊದಲನೇ 2 ಐಡಿಗಳು ಕ್ವಾಲಿಫೈ ಆಗಿದೆ. 2 ಐಡಿಗಳು ಕ್ವಾಲಿಫೈ ಆಗಿರೋದಕ್ಕೆ ಅವ್ರಿಗೆ 1000 ರೂಪೀಸ್ ಗೋಲ್ಡ್ ಫಂಡ್ ಮತ್ತೆ 1500 ರೂಪೀಸ್ ಡೈರೆಕ್ಟ್ ರೆಫರಲ್. ಅವ್ರ ಮಿಸ್ಸಸ್ ನ ಅವ್ರ ಇಂಟ್ರೊಡಕ್ಷನ್ ಮಾಡಿದಕ್ಕೆ 1500 ಪ್ಲಸ್ 1000 ರೂಪೀಸ್ ಗೋಲ್ಡ್. ಬಟ್ ಇನ್ನ ಒಂದು ಐಡಿ ಇದೆ, ಅದಕ್ಕೆ ಇನ್ನೊಂದು ಐಡಿ ಸೇರ್ಕೊಂಡಾಗ ಅವ್ರಿಗೆ ಇನ್ನ ಇದೇ ತರ 2500 ರೂಪೀಸ್ ಬರುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಸರ್. ನಾನು ಇಲ್ಲಿ URI ಗ್ರೂಪ್ಗೆ ಬರ್ತಾ ಇದ್ದೀನಿ. URI ಗ್ರೂಪ್ಗೆ ಜಾಯಿನ್ ಆಗಿದ್ದೀನಿ. ಸೊ ಬೆನಿಫಿಟ್ ಎಲ್ಲ ಚೆನ್ನಾಗಿದೆ, ಈ ಪ್ರಾಜೆಕ್ಟು ಚೆನ್ನಾಗಿದೆ. ಸೊ ಹೆಚ್ಚು ಜನ ಬಂದು ಇದಕ್ಕೆ ಅಡ್ಮಿಟ್ ಆಗ್ಬೋದು, ಒಳ್ಳೆ ಪ್ರಾಫಿಟ್ ಇದೆ ಇದರಲ್ಲಿ. ವಿಜಯನಗರದಿಂದ ಬಂದಿದ್ದೀವಿ. ಆ್ಯಕ್ಚುಲಿ ಇವತ್ತು URI ಗ್ರೂಪಲ್ಲಿ 1 ವೀಕ್ ಆಯಿತು ನಾವು ಜಾಯಿನ್ ಆಗಿ. ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಒಂದು ಸ್ಕೀಮ್ ಬಂದಿದೆ. ಅದರಿಂದ ನಾವು ಒಂದು ಒಳ್ಳೆಯ ಥರ ಒಂದು ಸ್ಕೀಮಲ್ಲಿ ಗಳಿಸ್ತಾ ಇದ್ದೀವಿ. ನಾವು ಆಲ್ರೆಡಿ ಒಂದು 5-6 ಸೈಟ್ ತೊಗೊಂಡಿದ್ದೀವಿ. ಮತ್ತು ಯಾವುದೋ ಒಂದು ವಸುದೈವ ಕುಟುಂಬಂ ಅಂತ ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ ಕಂಪ್ನಿಯಿಂದ URI ಗ್ರೂಪ್ ಅವರು. ಅದರಿಂದ ಮುಂದಕ್ಕೆ ಎಲ್ಲರೂ ಒಂದು ಭವಿಷ್ಯ ಕಟ್ಕೊಬೋದು ಅನ್ನೋ ಒಂದು ಆಸೆ ಇದ್ದವರು ಬಂದು ಜಾಯಿನ್ ಆಗ್ಬೋದು. URI ಗ್ರೂಪ್ ಸಂಸ್ಥೆಯಿಂದ ವಸುದೈವ ಕುಟುಂಬಕಂ ಅಂತೇಳಿ ಒಂದು ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಕಡಿಮೆ ಅಮೌಂಟ್ನಲ್ಲೇ ಒಂದು ಸೈಟು ಸಹ ಬಂದು ಅವರಿಗೆ ಲಕ್ಷಾಂತರ ರೂಪಾಯಿ ಹಣ ಬರೋ ಥರ ವ್ಯವಸ್ಥೆ ಮಾಡಿದ್ದೀವಿ. ಇದನ್ನು ಎಲ್ಲ ಸದುಪಯೋಗ ಪಡಿಸ್ಕೊಂಡ್ರೆ ಇಲ್ಲಿವರೆಗೂ ಒಂದು 500 ಕುಟುಂಬಗಳು ಇವತ್ತಿನ ದಿವಸ ಜಾಯಿನ್ ಆಗಿದೆ. ಇದು 500, 5,000 ಆಗಲಿ, 5,000, 50,000 ಆಗಲಿ, ಲಕ್ಷಗಳ ಕೋಟಿ ಲೆಕ್ಕದಲ್ಲಿ ಎಲ್ಲ ಕುಟುಂಬದವರು ಜಾಯಿನ್ ಆಗಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಮ್ಮ ಕಡೆಯಿಂದ ಕೇಳ್ಕೊಳ್ತೀವಿ ಸರ್. ಸರ್ ಆ್ಯಕ್ಚುಲಿ ಪ್ರಪಂಚದಲ್ಲೇ ಈ ಥರದ್ದು ಒಂದು ಹೊಸ ಸಿಸ್ಟಮ್ ಬಂದಿಲ್ಲ, 50 ಅಡಿ 100 ಅಡಿ ಸಿಸ್ಟಮ್ ಬಂದಿಲ್ಲ. ನಾವು ಇದನ್ನು ಯಾಕೆ ತೊಗೊಂಬಂದಿದ್ದೀವಿ ಅಂತಂದರೆ, ಜನಗಳಿಗೆ ಈಗ 2.5 ಲಕ್ಷ ಕೊಟ್ಟು 5 ಲಕ್ಷ ಕೊಟ್ಟು 10 ಲಕ್ಷ ಕೊಟ್ಟು ಸೈಟ್ ತೊಗೊಳಕ್ಕಾಗದೇ ಇರೋದ್ರಿಂದ ನಾವು ಅದನ್ನು ಅಡಿಗಳನ್ನ ಕಡಿಮೆ ಮಾಡಿ ಅದಕ್ಕೆ ಅಮೌಂಟ್ ಕಡಿಮೆ ಮಾಡಿ ತೊಗೊಂಡಾಗ ಎಲ್ಲರೂ ತುಂಬ ಜನ ಬಂದು ಇಷ್ಟಪಡ್ತಾ ಇದ್ದಾರೆ ಸರ್. ಈ ಟೈಮ್ನಲ್ಲಿ ಅವ್ರಿಗೆ ಅಟ್ ಎ ಟೈಮ್ 2.5 ಲಕ್ಷ 5 ಲಕ್ಷ ಕೊಟ್ಟು ಸೈಟ್ ತೊಗೊಳಕ್ಕಾಗದೇ ಇರೋದ್ರಿಂದ ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ಕಡಿಮೆ ರೇಟ್ನಲ್ಲಿ ಕಡಿಮೆ ಅಮೌಂಟ್ನಲ್ಲಿ ಕೊಟ್ಟು ಅವ್ರಿಗೆ 50 ಅಡಿ 100 ಅಡಿ ಬುಕ್ ಮಾಡಿಕೊಂಡು ತಿರ್ಗಾ ಮತ್ತೆ ಯಾವಾಗ ದುಡ್ಡು ಅವ್ರಿಗೆ ಬರ್ತಾ ಇರುತ್ತೆ, ಆ ದುಡ್ಡಿನಲ್ಲಿ ತಿರ್ಗಾ ಮತ್ತೆ ಅಡಿಷ್ನಲ್ 50 ಅಡಿ 100 ಅಡಿ ತೊಗೊಳ್ತಾ 600 ಅಡಿ ಮಾಡ್ಕೊಳ್ತಾ 600 ಅಡಿ ಆಗಿದ ತಕ್ಷಣ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇದು ನಮ್ಮ ಸೈಟ್ಗಳು ಕೊಡ್ತಾ ಇರೋದು ಮೈಸೂರು ಪೆರಿಯಪಟ್ಟಣಕ್ಕೆ ಹೋಗೋ ದಾರಿನಲ್ಲಿ, ಮೈಸೂರು ಹುಣಸೂರು ಹೋಗೋ ದಾರಿನಲ್ಲಿ ನಿಮಗೆ ಕಂಪ್ಲಾಪುರ ಕಾಫಿ ಡೇ ಅಂತ ಬರುತ್ತೆ. ಅಲ್ಲಿ ಎದುರುಗಡೆ ರಾಮಂದುರ್ಗ್ ಹೋಗೋ ರೋಡ್ನಲ್ಲಿ ದೊಡ್ಡ ಬ್ಯಾಲಾಳು ದೊರೆಕೆರೆ ಅಂತ 2 ಊರುಗಳಲ್ಲಿ DC ಕನ್ವರ್ಷನ್ ಮಾಡಿ DTCP ಅಪ್ರೂವ್ ಮಾಡಿ ಪಂಚಾಯತ್ ಅಪ್ರೂವಲ್ ಪ್ಲಾನ್ ಅಪ್ರೂವಲ್ ಎಲ್ಲ ಮಾಡಿ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲ ಅಪ್ರೂವಲ್ ಮಾಡಿ ಆ ಸೈಟ್ಗಳನ್ನ ನಾವು ಎಲ್ಲರಿಗೂ ಅಲಾಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮಧ್ಯದಲ್ಲಿ ಲಕ್ಷ್ಮೀಪುರ ವೀರಾಪುರ ಹೀಗೆ ಸುಮಾರು ಜಾಗದಲ್ಲಿ ನಾವು ಆ ಸೈಟ್ಗಳನ್ನ ಈಗ ಅಲಾಟ್ ಮಾಡ್ತಾ ಇದ್ದೀವಿ. ಆ ಸೈಟ್ಗಳು ಅಲ್ಲಿ ಬೇಡ ಅಂದರೆ ಅದನ್ನು ನಾವು ಬೆಂಗಳೂರಿಗೆ ಸಹ ಅದನ್ನು ಶಿಫ್ಟ್ ಮಾಡಿಕೊಂಡು ಅಮೌಂಟ್ನ ಲೆಸ್ ಮಾಡಿ ಆ ಸೈಟ್ಗಳನ್ನ ಪಡ್ಕೋಬೋದು. ಇವತ್ತು ಯಾರ್ಯಾರು ಇಲ್ಲ, ಇಲ್ಲಿ 500 ಜನದಲ್ಲಿ ಒಂದು 150 ಜನಗಳು ಸಹ ಈಗ ಅಮೌಂಟ್ನ ಪೇ ಮಾಡಿದ್ದಾರೆ. ಇನ್ನು 150 ಜನಗಳು ಪೇಮೆಂಟ್ ಮಾಡೋದಿದೆ. ಇನ್ನು 200 ಜನಗಳು ಬರೀ ಅಪ್ಲಿಕೇಶನ್ ಫಿಲಪ್ ಮಾಡಿದ್ದಾರೆ. ಸೊ ಈಗ ಯಾರ್ಯಾರು ಪೇಮೆಂಟ್ ಮಾಡಿದ್ರು ಅವರಿಗೆ ಪೇಮೆಂಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ ಯಾರ್ಯಾರು ಪೇಮೆಂಟ್ ಮಾಡ್ತಾರೆ ಅವ್ರುಗಳಿಗೆ ನೆಕ್ಸ್ಟ್ ವೀಕ್ನಲ್ಲಿ ಅವ್ರಿಗೆ ಇದೇ ಥರ ಚೆಕ್ನ ಅವ್ರಿಗೆ ಕೊಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಇನ್ಮೇಲಿಂದ ಅಕೌಂಟ್ಗೆ ಹೋಗುತ್ತೆ. ಇದು ನಿನ್ನೆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದು ವಿತಿನ್ 24 ಅವರ್ಸಲ್ಲಿ ನಾವು ಬ್ಯಾಂಕ್ಗೆ ಕಳಿಸೋಕ್ಕಾಗದಿರೋದ್ರಿಂದ ಅವ್ರುಗಳಿಗೆ ಚೆಕ್ಗಳನ್ನ ಕೊಟ್ಟಿದ್ವಿ. ಬಟ್ ನೆಕ್ಸ್ಟ್ ಟೈಮಿಂದ ಅವ್ರುಗಳಿಗೆ ಪ್ರತಿಯೊಂದೂ ನೆಕ್ಸ್ಟ್ ಅವ್ರಿಗೆಲ್ಲ ಬ್ಯಾಂಕ್ ಮುಖಾಂತರ ಎಲ್ಲ ಪಾಸ್ಬುಕ್ನಲ್ಲಿ ಎಂಟ್ರಿ ಆಗ್ತದೆ. ಅವ್ರಿಗೆಲ್ಲ ಬ್ಯಾಂಕ್ನಲ್ಲೇ ಎಲ್ಲ ಹಣ ವರ್ಗಾವಣೆ ಎಲ್ಲ ಬ್ಯಾಂಕಲ್ಲೇ ಆಗ್ತದೆ. ನೆಕ್ಸ್ಟ್ ವೀಕ್ ನಾವು ಮೊಬೈಲ್ ಆ್ಯಪ್ ಮತ್ತು ವೆಬ್ಸೈಟ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಯಾವುದೇ ಥರದ್ದು ಅವರು ದುಡ್ಡಿಗಾಗಿ ಎಲ್ಲೂ ಚೆಕ್ ಆಗಲಿ ಡೆಪಾಸಿಟ್ ಮಾಡೋದಾಗಲಿ ಮತ್ತೊಂದು ಏನಿರೋದಿಲ್ಲ, ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಆನ್ಲೈನ್ ಮುಖಾಂತರ ಹೋಗ್ಬಿಡುತ್ತೆ ಸರ್.
ಅವ್ರು ಕೊಡೋ ದುಡ್ಡಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಅಷ್ಟು ದುಡ್ಡಿಗೆ ಅವ್ರಿಗೆ ಅಷ್ಟು ಸ್ಕ್ವೇರ್ ಫೀಟ್ ಲ್ಯಾಂಡ್ನ ನಾವು ಅಲಾಟ್ ಮಾಡಿಬಿಡ್ತಾ ಇರೋದ್ರಿಂದ, ಅವ್ರಿಗೆ ಅಗ್ರಿಮೆಂಟ್ ಮಾಡಿ ಕೊಡ್ತಾ ಇರೋದ್ರಿಂದ, ಅವ್ರಿಗೆ ಆಮೇಲೆ ನಮ್ಮದು 75 ವರ್ಷಗಳ ಹಳೆ ಕಂಪ್ನಿ ಆಗಿರೋದ್ರಿಂದ ಸುಮಾರು ಇಲ್ಲಿವರೆಗೂ 25,000 ಸೈಟ್ಗಳನ್ನ ನಾವು ಹಂಚಿರೋದ್ರಿಂದ ಎಲ್ಲರಿಗೂ ನಮ್ಮ ಮೇಲೆ ನಂಬಿಕೆ ಇರೋದ್ರಿಂದ ಇದೊಂದು ಚಿಕ್ಕ ಅಮೌಂಟ್ ಅಂತೇಳಿ ಅವ್ರಿಗೆ ಯಾವುದೇ ಥರದ್ದು ನಮ್ಮ ಕಂಪ್ನಿ ಬಗ್ಗೆ ಯಾವುದೇ ಥರದ ಅನುಮಾನ ಆಗಲಿ ಮತ್ತೊಂದಿಲ್ಲ. ಹಾಗಾಗಿ ಅವ್ರಿಗೆ ಮತ್ತೆ ಇಮಿಡಿಯೇಟ್ ಆಗಿ ಸರ್ವಿಸು ಅದೇ ಥರ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ನಾವು ಇನ್ನೂ ಅದೇ ಥರ ಸರ್ವಿಸ್ನು ಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಮಲ್ಲಿಕಾರ್ಜುನ್ ತುಮಕೂರು ಅಂತ, ನಾನು ಕಿರುತೆರೆ ಕಲಾವಿದ ಮತ್ತು ಚಲನಚಿತ್ರ ಕಲಾವಿದ. ಈ ಒಂದು URI ಗ್ರೂಪ್ಸ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಎಲ್ಲರಿಗೂ ಒಂದು ಸೂರು ಕಟ್ಕೊಬೇಕು ಅಂತ ಹೇಳಿ ಅದಕ್ಕೆ ಸೈಟ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ 75 ವರ್ಷದ ಸೆಲೆಬ್ರೇಷನ್ಗೋಸ್ಕರ ಈ ಒಂದು ಪ್ರಾಜೆಕ್ಟನ್ನು ತಂದಿದೆ. ಎಂಥವರು ಕೂಡ ಒಂದು ಸೈಟ್ ಮಾಡಬೇಕು, 20-30 ಸೈಟ್ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಹೊಂದಿರ್ತಾರೆ. ಅದರಲ್ಲೂ ಬೆಂಗಳೂರಿನಲ್ಲಿ ಅಥವಾ ಸುತ್ತಮುತ್ತ ನಾವು ಇವತ್ತು ಒಂದು ಸೈಟ್ ಕೊಂಡ್ಕೊಬೇಕು ಅಂತಂದರೆ ಭಾಳ ಸ್ಟ್ರಗಲ್ ಮಾಡಬೇಕಾಗ್ತದೆ. ಅಂಥದ್ರಲ್ಲಿ ಕೇವಲ 10,000 ರೂಪಾಯಿ ಕೊಟ್ಟು ಇದರಲ್ಲಿ ಒಂದು ID ನಾವು ಮಾಡಿಕೊಂಡ್ರೆ, ಗಂಡ ಹೆಂಡತಿ ಇಬ್ಬರು ಒಂದೊಂದು ಐಡಿಗಳು ಹಾಕ್ಕೊಂಡ್ರೆ ಅದನ್ನು ಒಂದು ಆಟೋಪೋಲ್ ಸಿಸ್ಟಮ್ನಲ್ಲಿ ಇದು ಮಾಡಿಕೊಂಡು ಕೇವಲ 20,000 ರೂಪಾಯಿಗೆ ಒಂದು 20-30 ಸೈಟನ್ನು ನಾವು ಪಡ್ಕೊಬೋದು ಅಂತ ಮಾಡಿದ್ದಾರೆ. ಆ ಒಂದು ಸದುಪಯೋಗವನ್ನು ಎಲ್ಲರೂ ಪಡ್ಕೊಬೇಕು. ಯಾಕೆ ಅಂತಂದರೆ ಈ ಒಂದು ಸಂಸ್ಥೆ URI ಗ್ರೂಪ್ಸು ಸ್ಟಾರ್ಟ್ ಆಗಿ ಇಲ್ಲಿಗೆ 75 ವರ್ಷಗಳಾಗಿದೆ. ಅದರ ಒಂದು ಸೆಲೆಬ್ರೇಷನ್ಗೋಸ್ಕರ ಈ ಒಂದು ಪ್ರಾಜೆಕ್ಟನ್ನು ತಂದಿದ್ದಾರೆ. ಹಾಗಾಗಿ ಇದು ಎಂಥವ್ರಿಗೂ ಕೂಡ ಭಾಳ ಅನುಕೂಲ ಆಗುತ್ತೆ. ಆದ್ದರಿಂದ ಈ ಒಂದು ಸದುಪಯೋಗವನ್ನು ಎಲ್ಲರೂ ಪಡ್ಕೊಬೇಕು. ಈ ಕೇವಲ 10,000 ರೂಪಾಯಿ ನಾವು ಕಟ್ಟಿ ಒಂದು ID ಕ್ರಿಯೇಟ್ ಮಾಡಿದ್ರೆ ಈ ಆಟೋ ಪೋಲಿಂಗ್ ಸಿಸ್ಟಮ್ನಲ್ಲಿ ಯಾರೇ ನಮ್ಮ ಕೆಳಗಡೆ ಜಾಯಿನ್ ಆದ್ರೂ ಆಲ್ ಓವರ್ ಕರ್ನಾಟಕ, ನಾವೀಗ 9 ಗಂಟೆನಲ್ಲಿ ಜಾಯಿನ್ ಆಗಿರ್ತೀವಿ ಅಂದ್ಕೊಳ್ಳಿ, 9 ಗಂಟೆ 10 ನಿಮಿಷಕ್ಕೆ ಇನ್ಯಾರೇ ಜಾಯಿನ್ ಆದರೂ ಅದು ನಮ್ಮ ಕೆಳಗಡೆ ಬರುತ್ತೆ ಆಟೋ ಪೋಲಿಂಗ್ನಲ್ಲಿ. ಆವಾಗ 500 ರೂಪಾಯಿ ನಮ್ಮ ಅಕೌಂಟಿಗೆ ಬರ್ತದೆ. ಹಾಗಾಗಿ 10,000 ರೂಪಾಯಿ ತಿರುಗಿ ಮತ್ತೆ ಯಾವಾಗ ನಮ್ಮ ಅಕೌಂಟಿಗೆ ಬಂದಿರುತ್ತೆ ಆವಾಗ ತಿರುಗಿ ಮತ್ತೆ 25 ಸ್ಕ್ವೇರ್ ಫೀಟು ಜಾಗವನ್ನು ನಮಗೆ ಅಗ್ರಿಮೆಂಟ್ ಮಾಡಿಕೊಡ್ತಾರೆ. ಟೋಟಲಿ 600 ಸ್ಕ್ವೇರ್ ಫೀಟ್ ಆದಮೇಲೆ ನಮಗೆ ಸೈಟನ್ನು ಸೈಟನ್ನು ರಿಜಿಸ್ಟರ್ ಮಾಡಿಕೊಡ್ತಾರೆ. ಇಂಥ ಒಂದು ಸೌಲಭ್ಯವನ್ನು URI ಗ್ರೂಪ್ಸು ಇವತ್ತು ಮಾಡ್ತಾಯಿದೆ. ಅದಕ್ಕೆ ಎಲ್ಲರೂ ಈ ಒಂದು ಸದುಪಯೋಗವನ್ನು ಅವಕಾಶವನ್ನು ಪಡೆದುಕೋಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.